ವೆರಿ ಗುಡ್ ಈವ್ನಿಂಗ್. ಕ್ಲಿಯರ್ ಸರ್? ಎಸ್, ವಾನಶ್ರೀ ಮೆಶ್ ತಮಿಳು ಹೇಳ್ತಾರೆ ಕ್ಲಿಯರ್ ಆಗಿದೆ ಅಂತೆ. ರೈಟ್. ಸೊ ಹಿಂದಿನ ತರಗತಿಯಲ್ಲಿ ನಾವು ಒಂದು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಮುಗಿಸ್ಕೊಂಡ್ ಬಂದಿವಿ. ಅದೇ ನೀವು ತಾವು ನೋಡಿರ್ತೀರಿ, ಚಾಪ್ಟರ್ ಹೆಸರು ಚಲನೆ ಅಂತೇಳಿ. ಇದು ಅದೇ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಬ್ ಕಾನ್ಸೆಪ್ಟ್. 1 hour ಟೈಮ್ ಬೇಕಾಗ್ತದೆ ಈ ಫ್ರಿಕ್ಷನ್ ಟಾಪಿಕ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ. ನೋಡೋಣ, ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಸಿದ ಸುಮಾರು ಏನು GPSTR, TET, HSTR ಸುಮಾರು ಎಕ್ಸಾಮ್ಗಳಲ್ಲಿ ಸಿದೆ ನಮಗೆ ಈ ಫ್ರಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನು ಕೇಳ್ತಾನೆ. ಒಂದು ಒಳ್ಳೆ ಥಿಯರಿ ಪಾರ್ಟ್ ಇದೆ ಇದ್ರೊಳಗಡೆ. ನೋಡೋಣ ಏನಿದೆ ಫ್ರಿಕ್ಷನ್ ಅಂದ್ರೆ ಏನು, ಹೆಂಗೆ ಅರ್ಥ ಮಾಡ್ಕೋಬೇಕು, ಕ್ವಶನ್ಸ್ ಯಾವ ರೀತಿ ಬರ್ತವೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಗೊತ್ತಲ್ಲ, ನಮ್ಮ ಕ್ಲಾಸಸ್ ಸ್ವಲ್ಪ ನಿಧಾನಕ್ಕಿರ್ತವೆ, ಮತ್ತೆ ಥಿಯರಿ ಜೊತೆಗೆ ಅಲ್ಲೆಲ್ಲಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮನ್ನು ಟಚ್ ಮಾಡ್ಕೊಡ್ತಾ ನಾನು ಹೋಗ್ತಾ ಇರ್ತೀನಿ. ಸೊ ನೋಡೋಣ, ಸ್ಟಾರ್ಟಿಂಗ್ ಮಾಡೋಣ. ಘರ್ಷಣೆ ಅಂತ ಕರಿತೀವಿ. ಚಾಪ್ಟರ್ ಹೆಸರು ಫ್ರಿಕ್ಷನ್, ಒಂದು ಸಬ್ ಕಾನ್ಸೆಪ್ಟ್ ಇದು. ಏನಿದೆ ಸರ್ ಫ್ರಿಕ್ಷನ್, ಹೆಂಗ್ ಸ್ಟಡಿ ಮಾಡ್ಬೇಕು ನಾವು ಅಂತಂದ್ರೆ ನೋಡಿ. ಸೊ ಫ್ರಿಕ್ಷನ್ ಅನ್ನೋದು ಏನಾಗಿದೆ ಅಂದ್ರೆ ಒಂದು ಫೋರ್ಸ್ ಅಂತ ಕರಿತೀವಿ. ಇದು ಒಂದು ಬಲ. ಫ್ರಿಕ್ಷನ್ ಅನ್ನೋದು ಏನಾಗಿದೆ ಅಂತಂದ್ರೆ ಒಂದು ಬಲ ಅಂತ ಕರಿತೀವಿ. ಬಲ ನೇಚರಲ್ಲಿ ಸುಮಾರು ರೀತಿಯಾಗಿರುವಂತಹ ಬಲಗಳಿದಾವೆ. ಫಿಸಿಕ್ಸ್ ಪ್ರಕಾರ ಗ್ರಾವಿಟೇಷನ್ ಸಹಿತ ಒಂದು ಬಲ, ಮ್ಯಾಗ್ನೆಟಿಸಮ್ ಅನ್ನೋದೊಂದು ಬಲ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತೇಳಿ, ನ್ಯೂಕ್ಲಿಯರ್ ಫೋರ್ಸ್ ಅಂತೇಳಿ ಸುಮಾರು ರೀತಿಯಾಗಿರುವಂತ ನಾವು ನೇಚರಲ್ಲಿ ಬಲಗಳನ್ನು ನೋಡ್ತೀವಿ. ಅಲ್ಲೇ ಈ ಘರ್ಷಣೆ ಅನ್ನೋ ಸಹಿತ ಒಂದು ಏನಾಗಿದೆ, ಬಲವಾಗಿದೆ ಅಂತ ನೋಡ್ತೀವಿ. ಈ ಬಲ ಯಾವಾಗ ಉಂಟಾಗ್ತದೆ ಅಂತಂದ್ರೆ ಎರಡು ವಸ್ತುಗಳು ಪರಸ್ಪರ ಒಂದಕ್ಕೊಂದು ಪರಸ್ಪರ ಅಂಟಿಕೊಂಡಾಗ ಮಾತ್ರ ಈ ಒಂದು ಬಲ ನಮಗೆ ಉಂಟಾಗ್ತದೆ. ಪರಸ್ಪರ ಏನಾಗಿರ್ಬೇಕು ಅಂತಂದ್ರ ಆ ಘರ್ಷಣೆ ಉಂಟಾಗಬೇಕಾದ್ರೆ ಎರಡು ವಸ್ತುಗಳ ತಿಕ್ಕಾಟದಿಂದ ಉಂಟಾಗ್ತದೆ ಅಂತ ನೋಡ್ತೀವಿ. ತಿಕ್ಕಾಟ. ಸೊ ಎರಡು ವಸ್ತುಗಳು ಪರಸ್ಪರ ಏನಾಗಿರ್ಬೇಕು, ಕಾಂಟ್ಯಾಕ್ಟ್ ಗೆ ಬಂದಿರಬೇಕು. ಫಿಸಿಕಲ್ ಆಗಿ ಒಂದಕ್ಕೊಂದು ಏನಾಗಿರ್ಬೇಕು, ಅಂಟಿಕೊಂಡಿರಬೇಕು. ನಂದು ಈ ಕೈ ಇಲ್ಲಿದೆ, ಈ ಕೈ ಇಲ್ಲಿದೆ, ಇವೆರಡು ಕೈ ದೂರ ಇದ್ದಾಗ ನಮ್ಗೆ ಯಾವುದೇ ರೀತಿ ಫ್ರಿಕ್ಷನ್ ಇರಲ್ಲ. ಎರಡು ವಸ್ತುಗಳ ರೀತಿ ಪರಸ್ಪರ ಟಚ್ ಆದಾಗ ಮತ್ತೆ ಏನಾಗ್ತದೆ, ನಮ್ಗೆ ಈ ಫೋರ್ಸ್ ನಮ್ಗೆ ಅವೈಲೇಬಲ್ ಆಗ್ತದೆ. ಹಾಗಾಗಿ ಕ್ವಶನ್ ಕೇಳ್ತಾನೆ, ಫ್ರಿಕ್ಷನಲ್ ಫೋರ್ಸ್ ಎಂತ ಫೋರ್ಸ್ ಆಗಿದೆ ಅಂತ ಕೇಳ್ತಾನೆ. ಇಟ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್. ಇದೇ ಎಕ್ಸಾಮ್ ದಲ್ಲಿ ಬಂದಿರೋದು. ಎಂತ ಫೋರ್ಸ್ ಆಗಿದೆ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಫೋರ್ಸ್. ಇದು ಒಂದಕ್ಕೊಂದು ಪರಸ್ಪರ ಅಂಟಿಕೊಂಡಿರುವಂತ ಬಲ ಅಂತ ನೋಡ್ತೀವಿ. ಪರಸ್ಪರ ಒಂದಕ್ಕೊಂದು ವಸ್ತುಗಳು ಫಿಸಿಕಲ್ ಆಗಿ, ಭೌತಿಕವಾಗಿ ವಸ್ತುಗಳು ಟಚ್ ಆದಾಗ ಮಾತ್ರ ಈ ಒಂದು ನಮ್ಗೆ ಏನಾಗ್ತದೆ, ಫ್ರಿಕ್ಷನ್ ಅನ್ನೋ ಒಂದು ಫಿಸಿಕಲ್ ಫಿನಾಮಿನವನ್ನು ನಾವು ನೋಡ್ತೀವಿ. ಎರಡು ವಸ್ತುಗಳು ಪರಸ್ಪರ ಟಚ್ ಆಗಿರಬೇಕು ಅಂತ ಐತಲ್ಲ, ಹಂಗಾಗಿ ಇದನ್ನ ನಾವು ಕಾಂಟ್ಯಾಕ್ಟ್ ಫೋರ್ಸ್. ಎಕ್ಸಾಮ್ ದಲ್ಲಿ ಕೇಳ್ತಾನೆ, ಇದರಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಲೆಸ್ ಆಗಿದೆ, ಕಾಂಟ್ಯಾಕ್ಟ್ ಫೋರ್ಸ್ ಆಗಿದೆ ಅಂತ ಕೇಳ್ತಾನೆ. ನಮಗ್ ಗೊತ್ತು ಅಯಸ್ಕಾಂತೀಯ ಬಲ ಅನ್ನೋದು ಇಟ್ ಇಸ್ ಎ ಕಾಂಟ್ಯಾಕ್ಟ್ ಲೆಸ್ ಫೋರ್ಸ್. ಇದು ಒಂದಕ್ಕೊಂದು ಫಿಸಿಕಲ್ ಆಗಿ ಟಚ್ ಆಗ್ಬೇಕಂತ ಏನಿಲ್ಲ. ಇದು ಕಾಂತೀಯ ಬಲ ಆಗಿರ್ಬೋದು, ಅಥವಾ ಅಟೋಮಿಕ್ ಫೋರ್ಸ್ ಆಗಿರ್ಬೋದು, ಇವೆಲ್ಲ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಗಿರ್ಬೋದು. ಇವೆಲ್ಲ ನಾವು ನೋಡ್ತಾ ಇದ್ರೆ ಒಂದಕ್ಕೊಂದು ವಸ್ತುಗಳು ಫಿಸಿಕಲ್ ಆಗಿ ಟಚ್ ಆಗ್ಬೇಕಂತೇನಿಲ್ಲ. ಬಟ್ ಅದರ ಫ್ರಿಕ್ಷನಲ್ ಫೋರ್ಸ್ ಮಾತ್ರ ಎರಡು ವಸ್ತುಗಳು ಭೌತಿಕವಾಗಿ ಒಂದಕ್ಕೊಂದು ಟಚ್ ಆಗಿರೋದ್ರಿಂದ ಮಾತ್ರ ನಮಗೆ ಉಂಟಾಗ್ತದೆ ಅಂತ ನೋಡ್ತೀವಿ. ಹಂಗ ಇದನ್ನು ಕಾಂಟ್ಯಾಕ್ಟ್ ಫೋರ್ಸ್. ಮೊನ್ನೆ ಎಕ್ಸಾಮ್ ದಲ್ಲಿ ಬಂದಿದೆ ರೀಸೆಂಟ್ ಆಗಿ. ಈ ಕೆಳಗಿನಲ್ಲಿ ಯಾವುದು ಕಾಂಟ್ಯಾಕ್ಟ್ ಫೋರ್ಸ್ ಉದಾಹರಣೆ ಆಗಿದೆ ಅಂತ ಕೇಳ್ತಾನೆ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದೊಂದು ಕಾಂಟ್ಯಾಕ್ಟ್ ಫೋರ್ಸ್ಗೆ ಉದಾಹರಣೆ ಆಗಿದೆ. ಸರಿ, ಎರಡು ವಸ್ತುಗಳ ನಡುವೆ ಎಂತ ಒಂದು ಲಕ್ಷಣ ಇದ್ದಾಗ ಘರ್ಷಣೆ ಉಂಟಾಗ್ತದೆ ಅಂತ ಕೇಳ್ತಾನೆ. ಇಲ್ಲಿ ವಸ್ತುಗಳ ಮೇಲ್ಮೈ ಇರುತ್ತಲ್ಲ, ಅದು ನುಣುಪಾಗಿರಬಾರ್ದು, ಸ್ವಲ್ಪ ರಫ್ ಸರ್ಫೇಸ್ ಇರಬೇಕು ಅಂತ ಹೇಳ್ತಾನೆ. ಎರಡು ವಸ್ತುಗಳ ಸರ್ಫೇಸ್ ಹೆಂಗಿರ್ಬೇಕು ಅಂತಂದ್ರೆ ರಫ್ ಸರ್ಫೇಸ್ ಇರಬೇಕು. ಅಂದ್ರೆ ಬಹಳ ಸಾಫ್ಟ್ ಆಗಿರುವಂತ ಸರ್ಫೇಸ್ ಇದ್ರ ಮೇಲೆ ಇರಬಾರ್ದು. ಅಂದ್ರೆ ಇದನ್ನು ಬಹಳ ಸಾಫ್ಟ್ ಆಗಿರುವಂತ ಸರ್ಫೇಸ್, ಇನ್ನೊಂದು ವಸ್ತುನು ಬಹಳ ಸಾಫ್ಟ್ ಆಗಿರೋ ಸರ್ಫೇಸ್ ಇತ್ತು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ನಮಗೆ ಫ್ರಿಕ್ಷನ್ ಅನ್ನೋದು ಇರಲ್ಲ. ಈ ಇರ್ರೆಗ್ಯುಲರಿಟೀಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇರ್ರೆಗ್ಯುಲರ್ ಏನ್ ಸರ್ ಇರ್ರೆಗ್ಯುಲರ್ ಅಂತಂದ್ರೆ, ಈ ವಸ್ತುನ ಮೇಲ್ಮೈ ಈ ರೀತಿ ಸ್ವಲ್ಪ ಒರಟಾಗಿರುವಂತ ಮೇಲ್ಮೈ ಇರಬೇಕು. ಈ ವಸ್ತುನ ಮೇಲ್ಮೈ ಸಹಿತ ಸ್ವಲ್ಪ ಈ ರೀತಿ ಒರಟಾಗಿದ್ದಾಗ ಮಾತ್ರ ಏನಾಗ್ತದೆ, ನಮ್ಗೆ ಫ್ರಿಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ನೋಡಕ್ಕಾಗ್ತದೆ. ಸಾಫ್ಟ್ ವಸ್ತುಗಳಿದ್ದಾಗ ಯಾವುದೇ ರೀತಿಯಾಗಿರುವಂತ ಫ್ರಿಕ್ಷನ್ ನಾವು ನೋಡಕ್ಕಾಗಲ್ಲ. ಇರ್ರೆಗ್ಯುಲರಿಟಿ ಇರಬೇಕು ಅಂತ ಹೇಳ್ತಾನೆ. ಅಂದ್ರೆ ಸಮನಾಗಿರುವಂತ, ಸಮತಟ್ಟಾಗಿರುವಂತ, ಸಮತಲವಾಗಿರುವಂತ ಸರ್ಫೇಸ್ ಇರಬಾರ್ದು, ಇರ್ರೆಗ್ಯುಲರಿಟೀಸ್ ಇರಬೇಕು ಅಂತ ಕೇಳ್ತಾನೆ. ಸರ್, ಎರಡು ವಸ್ತುಗಳ ನಡುವೆ ಎಷ್ಟು ಫ್ರಿಕ್ಷನ್ ಇದೆ ಅಂತೇಳಿ ಹೆಂಗ್ ಮೆಜರ್ಮೆಂಟ್ ಮಾಡ್ತೀವಿ ನಾವು ಅಂತಂದ್ರೆ ನ್ಯೂಟನ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಬಲದ ಅಂತಾರಾಷ್ಟ್ರೀಯ ಏಕಮಾನ ಏನಾಗಿದೆ, ನ್ಯೂಟನ್. ಅದು ಕಾಂಟ್ಯಾಕ್ಟ್ ಫೋರ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಲೆಸ್ ಆಗಿರ್ಬೋದು. ಎರಡರ ಸಹಿತ ಒಂದು ಫೋರ್ಸ್ ಇದೆ ಅಂತ ಅನ್ಕೊಂಡಾಗ ನಾವು ಅದನ್ನು ನ್ಯೂಟನ್ ಅಂತಾನೆ ಕರಿತೀವಿ. ಗ್ರಾವಿಟಿ ಆಗಿರ್ಬೋದು, ಒಂದು ವಸ್ತು ತಳ್ಳಲಾಗಿರ್ಬೋದು, ಮ್ಯಾಗ್ನೆಟಿಕ್ ಆಗಿರ್ಬೋದು. ಸಾಮಾನ್ಯವಾಗಿ ಎರಡು ವಸ್ತುಗಳ ನಡುವೆ ಎಷ್ಟು
ಬಲ ಇದೆ, ಅದು ಆಕರ್ಷಣ ಬಲ ಆಗಿರ್ಬೋದು, ವಿಕರ್ಷಣ ಬಲ ಆಗಿರ್ಬೋದು, ಎಷ್ಟು ಅಟ್ರಾಕ್ಷನ್ ಫೋರ್ಸ್ ಇದೆ, ಎಷ್ಟು ಕಾಂಟ್ಯಾಕ್ಟ್ ಫೋರ್ಸ್ ಇದೆ ಅನ್ನೋದನ್ನ ನಾವು ನ್ಯೂಟನ್ ಎಂಬ ಏಕಮಾನದಲ್ಲಿ ಅಳಿತೀವಿ. ಕ್ವಶನ್ ಬಹಳ ಕೇಳ್ತಾನೆ, ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವ ರೀತಿ ನ್ಯೂಟನ್ ಆಗಿದೆನಲ್ಲ, ಫ್ರಿಕ್ಷನ್ ಸಹಿತ ಯೂನಿಟ್ ಏನಾಗಿದೆ ಅಂತ ಕೇಳ್ತಾನೆ ನಮ್ಗೆ, ಅದು ಸಹಿತ ನ್ಯೂಟನ್. ನೋಡಿ, ಸಣ್ಣ ಸಣ್ಣ ಕಾನ್ಸೆಪ್ಟ್ ಗಳ ಮೇಲೆನೆ ಎಕ್ಸಾಮ್ ದಲ್ಲಿ ನಮಗೆ ಕ್ವಶನ್ಸ್ ಅನ್ನೋದು ರೈಸ್ ಆಗ್ತಾ ಹೋಗ್ತಿರ್ತವೆ. ಬಟ್ ಆದ್ರೆ ಈ ಫ್ರಿಕ್ಷನ್ ಏನ್ ಸರ್ ಡೆಫಿನೇಷನ್ ಇದು ಅಂತಂದ್ರೆ, ಯಾವ್ದಾದ್ರೂ ಒಂದು ವಸ್ತು ಚಲನೆಯಲ್ಲಿದ್ದಾಗ, ಆ ಚಲನೆಗೆ ವಿರೋಧ ಮಾಡುವಂತ ಒಂದು ಬಲವನ್ನೇ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಚಲನೆಗೆ ಸಹಾಯ ಮಾಡಲ್ಲ. ಹಿಂಗ ಒಂದು ವಸ್ತು ಈ ಕಡೆ ಮೂವ್ಮೆಂಟ್ ಆದ್ರೆ ಆ ಫ್ರಿಕ್ಷನಲ್ ಫೋರ್ಸ್ ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಏನಾಗ್ತದೆ, ಅದಕ್ಕೆ ಅಪ್ಲೈ ಆಗ್ತದೆ. ಯಾವಾಗ್ಲೂ ಒಂದು ವಸ್ತು ಚಲನೆ ಈ ರೀತಿ ಇದೆ, ಮೋಷನ್ ಈ ರೀತಿ ಇದೆ, ಮೂವ್ಮೆಂಟ್ ಈ ಕಡೆ ಇತ್ತಂದ್ರ ಫ್ರಿಕ್ಷನಲ್ ಫೋರ್ಸ್ ಏನಾಗಿರ್ತದೆ, ಅದಕ್ಕೆ ಅಪೋಸಿಟ್ ಆಗಿರ್ತದೆ. ಚಲನೆ ಮತ್ತು ಘರ್ಷಣೆ ಯಾವಾಗಲೂ ವಿರುದ್ಧವಾಗಿರ್ತವೆ ಅಂತ ಅರ್ಥ. ಸೊ ಫ್ರಿಕ್ಷನ್ ಮೀನಿಂಗ್ ಏನು, ಡೆಫಿನೇಷನ್ ಏನಂತಂದ್ರೆ, ಒಂದು ವಸ್ತುವಿನ ಚಲನೆಗೆ ಅಡ್ಡಿ ಉಂಟು ಮಾಡುವಂತ ಗುಣವನ್ನೇ ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಒನ್ ಟೈಪ್ ಆಫ್ ಕರೆಂಟ್ ಅಲ್ಲಿ ರೆಸಿಸ್ಟಿವಿಟಿ ಇದ್ದಂಗ, ಕರೆಂಟ್ ಹರಿಬೇಕಾದ್ರೆ ಯಾವ ರೀತಿ ಕರೆಂಟ್ ಅನ್ನು ಅಡ್ಡಿ ಉಂಟು ಮಾಡಬೇಕಾದ್ರೆ ರೆಸಿಸ್ಟಿವಿಟಿ ಒಂದು ಫ್ಯಾಕ್ಟರ್ಸ್ ನೋಡಿದ್ವಲ್ಲ ನಾವು, ಆ ರೀತಿ ಚಲನೆಗೆ ಸಹಿತ ಒಂದು ವಿರೋಧ ವ್ಯಕ್ತಪಡಿಸುವಂತ ಗುಣ ಇದೆ, ಅದನ್ನ ನಾವೇನಂತ ಕರಿತೀವಿ, ಘರ್ಷಣೆ ಅಂತ ಕರಿತೀವಿ. ಈ ಘರ್ಷಣೆ ಇರುವುದರಿಂದನೇ ಚಲನೆಯಲ್ಲಿರುವಂತ ವಸ್ತುಗಳು ವಿಶ್ರಾಂತಿ ಸ್ಥಿತಿಗೆ ಬರ್ತವೆ ಅಂತ ನೋಡ್ತೀವಿ. ಇದನ್ನೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ, ಚಲನೆಯಲ್ಲಿರುವಂತ ವಸ್ತುವನ್ನು ವಿಶ್ರಾಂತಿ ಸ್ಥಿತಿಗೆ ಮಾಡಲು ಬಳಸುವಂತ ಒಂದು ಉಪಯೋಗವಾಗುವಂತ ಬಲ ಯಾವುದಂದ್ರೆ ಘರ್ಷಣ ಬಲ ಅಂತ. ಒಂದ್ ವೇಳೆ ಘರ್ಷಣೆ ಇರ್ಲಿಲ್ಲ, ಫ್ರಿಕ್ಷನ್ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ಆ ವಸ್ತು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತದೆ. ಮೂವ್ಮೆಂಟ್ ಆಗ್ತಿರೋ ವಸ್ತುವಿಗೆ ನಾವು ಅಡ್ಡಿಪಡಿಸುವಂತ ಗುಣನೇ ಇಲ್ಲ ಅಂತಂದ್ರೆ ಆ ವಸ್ತು ವಿಶ್ರಾಂತಿ ಸ್ಥಿತಿಗೆ, ನಿಶ್ಚಲ ಸ್ಥಿತಿಗೆ ಏನಾಗಲ್ಲ, ಬರಲ್ಲ. ಮೂವ್ಮೆಂಟ್ ಇರುವಂತ ವಸ್ತುಗೆ ಅಡ್ಡಿ ಉಂಟು ಪಡಿಸುವಂತ ಗುಣವನ್ನು ನಾವು ಚಲನೆ ಅಂತ ನೋಡ್ತೀವಿ. ನೋಡಿ, ಒಂದು ನಿಮ್ಗೆ ಚಿತ್ರ ತೋರಿಸ್ತಾ ಇದ್ದೀನಿ. ಇಲ್ಲೊಬ್ಬ ವ್ಯಕ್ತಿ ಅದನ್ನ ಹುಡುಗ ಒಂದು ಬಾಕ್ಸ್ ಅನ್ನು ಈ ಕಡೆ ತಳ್ತಾ ಇದ್ದಾನೆ, ಬಟ್ ಅದರ ಫೋರ್ಸ್ ಆಫ್ ಫ್ರಿಕ್ಷನ್ ಮಾತ್ರ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಇದೆ. ಅಪೋಸಿಟ್ ಇದ್ದಾಗಲೇ ಮಾತ್ರ ಆ ವಸ್ತು ಏನಾಗ್ತದೆ, ಚಲಿಸುತ್ತಿರುವಂತ ವಸ್ತು ನಿಲ್ತದೆ ಅಂತ ನಾವು ನೋಡ್ತೀವಿ. ಸರ್ ಪೆನ್ ಕಲರ್ ಚೇಂಜ್ ಮಾಡಲ್ಲ, ಯಾವ ಕಲರ್ ತಗೊಳ್ಳಿ ಮೇಡಮ್ ಇಲ್ಲಿ? ಸರ್ ಯಾವ ತಗೊಳ್ಳಿ ಸರ್? ಕನ್ನಡ ವರ್ಡ್ಸ್ ಬಳಸಿ. ಓಕೆ ಸರ್, ರೈಟಿಂಗ್ ಕಾಣ್ತಿಲ್ಲ ನೋಡ್ರಿ, ನೀವ್ ಎಲ್ಲರಿಗೂ ಫುಲ್ಫಿಲ್ ಮಾಡಕ್ ಆಗಲ್ಲ. ಒಬ್ಬರು ಕನ್ನಡ ಯೂಸ್ ಮಾಡಂತೀರಿ, ಒಬ್ಬರು ಇಂಗ್ಲಿಷ್ ಯೂಸ್ ಮಾಡಂತೀರಿ. ನಾವೆಲ್ಲ BSc ಮಾಡ್ಕೊಂಡ್ ಬಂದಿವಿ, ಇಂಗ್ಲಿಷ್ ಯೂಸ್ ಮಾಡ್ಕೊಂಡ್ ಬಂದಿವಿ. ಎಲ್ಲಾನು ಕನ್ನಡ ಹೇಳ್ರಿ, ಎಲ್ಲಾನು ಇಂಗ್ಲಿಷ್ ಹೇಳ್ರಿ ಅಂದ್ರೆ ಆಗಲ್ಲ. ಇದು ಒಂದು ಯೂನಿವರ್ಸಲ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಬೇಕಾಗ್ತದೆ. ಒಬ್ಬರು ಕನ್ನಡ ಹೇಳಂತಾರೆ, ಒಬ್ಬರು ಇಂಗ್ಲಿಷ್ ಹೇಳಂತಾರೆ. ಸೊ ಕಾನ್ಸೆಪ್ಟ್ ತಿಳ್ಕೊಡ್ರಿ. ಲ್ಯಾಂಗ್ವೇಜ್ ಸೈನ್ಸ್ ಅಲ್ಲಿ ಲ್ಯಾಂಗ್ವೇಜ್ ಮ್ಯಾಟರ್ ಆಗಲ್ಲ, ಪರವಾಗಿಲ್ಲ. ನೀವು ಯಾವ್ದು ಯೂಸ್ ಮಾಡುತ್ತೆ ಅದನ್ನ ನಾನು ಜಾಸ್ತಿ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದ್ರೆ ಸ್ವಲ್ಪ ನನಗೂ ಸಪೋರ್ಟ್ ಮಾಡಿ, ಯಾಕಂದ್ರೆ ಸಿಲೆಬಸ್ ಮುಗಿಸ್ಬೇಕಾಗ್ತದೆ. ಒಂದೊಂದು ಟಾಪಿಕ್ ನಾವು ಇಷ್ಟು ಟೈಮ್ ತಗೊಂಡಾಗಲ್ಲ. ಕಲರ್ ಸ್ವಲ್ಪ ನಾನು ಚೇಂಜ್ ಮಾಡಕ್ಕಂತ ಪ್ರಯತ್ನ ಮಾಡ್ತೀನಿ. ನೋಡೋಣ. ಐ ಥಿಂಕ್ ಯೆಲ್ಲೋ ಕಲರ್ ತಗೊಳ್ಳ. ಐ ಥಿಂಕ್ ಈ ಕಲರ್ ಓಕೆನಾ? ರೈಟ್, ಈ ಕಲರ್ ಸ್ವಲ್ಪ ಸರಿಯಾಗಿ ಕಾಣ್ತದೆ ಅನ್ಕೊಂಡೀನಿ, ಪರವಾಗಿಲ್ಲ. ನೋಡಿ, ಇದನ್ನ ನಾವು ಫೋರ್ಸ್ ಈ ಒಂದು ಸ್ಲೈಡ್ ಅಲ್ಲಿ ನಾವು ಎಷ್ಟೆಲ್ಲ ಕ್ವಶನ್ಸ್ ಅನಲೈಸ್ ಮಾಡಿದೀವಿ ಅನ್ನೋದು ನೋಡ್ರಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೀವೆಲ್ಲ ಫೀಲ್ಡಿಗೆ ಐ ಥಿಂಕ್ ಕೆಲವೊಬ್ಬರು ಹೊಸದಾಗಿ ಬಂದಿರ್ಬೋದು, ಕೆಲವೊಬ್ಬರು ಆಲ್ರೆಡಿ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಕೊಟ್ಟು ಬಂದಿರ್ಬೋದು. ಏನೈತೆ ಅದೇ ಹೇಳ್ಬೇಕಾಗ್ತದೆ. ಎಕ್ಸಾಮ್ ದಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅದೇ ಹೇಳ್ಬೇಕಾಗ್ತದೆ. ನಿಮ್ಮನ್ನು ಮನೋರಂಜನೆ ಮಾಡೋ ಉದ್ದೇಶದಿಂದ ಇರ್ಲಾರ್ದು ಇಲ್ಲ ಸಲದ್ ಹೇಳಕ್ಕಾಗಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ಬೇಕಾಗ್ತೈತಿ. ಒಂದು 5 ನಿಮಿಷ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ರೆ ಅಂತ ಏನೋ ಒಂದು ಕ್ವಶನ್ ಬರ್ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಂದ ಕೇಳುವಂತ ಪ್ರಯತ್ನ ಮಾಡ್ರಿ. ನೋಡಿ, ಸೊ ಫ್ರಿಕ್ಷನ್ ಏನಾಗಿದೆ, ಫಸ್ಟ್ ಆಫ್ ಆಲ್ ಒಂದು ಬಲ. ಎಂತ ಬಲ ಅಂತಂದ್ರೆ ಇದು ಕಾಂಟ್ಯಾಕ್ಟ್ ಫೋರ್ಸ್, ಒಂದಕ್ಕೊಂದು ವಸ್ತುಗಳು ಪರಸ್ಪರ ಅಂಟಿಕೊಂಡಿರುವಂತ ಒಂದು ಬಲ ಅಂತ ನಾವು ಕರಿತೀವಿ. ಆ ಫ್ರಿಕ್ಷನ್ ಯಾವಾಗ ಉಂಟಾಗ್ತದೆ, ಎರಡು ವಸ್ತುಗಳು ಅಸಮತಲ ಅಂದ್ರೆ ಸಮತಲ ಏನಂದ್ರೆ ಏನಾಗಿದ್ದಕ್ಕ ಇರ್ರೆಗ್ಯುಲರ್ ಅಂತ ಕರಿತೀವಿ. ಸಮನಾಗಿರ್ಬಾರ್ದು, ಏನಂದ್ರ ಸ್ವಲ್ಪ ಈ ಏರುಪೇರುಗಳಿದ್ದಾಗ ಮತ್ತೇನಾಗ್ತದೆ, ಅಲ್ಲಿ ನಮಗೆ ಫ್ರಿಕ್ಷನ್ ಉಂಟಾಗ್ತಾ ಹೋಗ್ತೀವಿ. ಈ ಫ್ರಿಕ್ಷನ್ ಯೂನಿಟ್ ಏನಾಗುತ್ತೆ ಅಂತಂದ್ರೆ ನ್ಯೂಟನ್ ಅನ್ನೋ ಏಕಮಾನವಾಗಿರ್ತದೆ. ಫ್ರಿಕ್ಷನ್ ಇರೋದ್ರಿಂದನೇ ವಸ್ತುಗಳು, ಚಲಿಸುತ್ತಿರುವಂತಹ ವಸ್ತುಗಳು ನಾವು ವಿಶ್ರಾಂತಿ ಸ್ಥಿತಿಗೆ ಬರ್ತೀವಿ ಅಂತ ನೋಡ್ತೀವಿ. ಯಾವಾಗ್ಲೂ ಈ ಫ್ರಿಕ್ಷನ್ ಅನ್ನೋದು ಚಲಿಸುತ್ತಿರುವಂತಹ ವಸ್ತುವಿಗೆ ವಿರುದ್ಧ ದಿಕ್ಕಲ್ಲಿರುವುದನ್ನು ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ತೀವಿ. ಇದು ಆ ಫ್ರಿಕ್ಷನ್ ಫೋರ್ಸ್ ಬಗ್ಗೆ ಒಂದು ಬೇಸಿಕ್ ಆಗಿರುವಂತ ಇನ್ಫಾರ್ಮೇಶನ್. ನೋಡಿ, ಪ್ರಾಪರ್ಟೀಸ್ ಆಫ್ ಫ್ರಿಕ್ಷನಲ್ ಫೋರ್ಸ್. ಘರ್ಷಣಾ ಬಲದ ಲಕ್ಷಣಗಳೇನವ? ಸರ್, ಯಾವ ರೀತಿ ನಾವು ಲಕ್ಷಣಗಳನ್ನ ಅಬ್ಸರ್ವ್ ಮಾಡ್ತೀವಿ? ಇದರ ಲಕ್ಷಣಗಳು ಏನದಾವೆ? ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಹೆಂಗಿರ್ತದೆ ಅಂತ ಗೊತ್ತಾಯ್ತು. ಬಟ್ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ನಾವು ಡೀಪ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋದ್ರೆ ನೋಡಿ, ಬಹಳ ಸಿಂಪಲ್ ನಿಮ್ಗೆ ಹೇಳುವಂತ ಅಭ್ಯಾಸ ಏನಂತಂದ್ರೆ, ಎರಡು ಸಾಲಿಡ್ ಅದ, ಇಲ್ಲೊಂದು ನಮ್ಗೆ ಘನ ವಸ್ತು ಐತಿ, ಇಲ್ಲೊಂದು ಘನ ವಸ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಎರಡು ಸಾಲಿಡ್ ಗಳ ನಡುವಿರುವಂತ ಫ್ರಿಕ್ಷನ್ ಅತಿ ಹೆಚ್ಚಾಗಿರುವಂತ ಬಲವನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಯಾವಾಗ ಅಂತಂದ್ರೆ
ಎರಡು ವಸ್ತುಗಳು ಘನ ವಸ್ತುಗಳಿದ್ದಾಗ, ಇದೊಂದು ಘನ ವಸ್ತು ಇದೊಂದು ಘನ ವಸ್ತು, ಎರಡು ಘನ ವಸ್ತುಗಳ ನಡುವೆ ಇರುವಂತ ಘರ್ಷಣಾ ಬಲ ಏನಾಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗ್ತದೆ. ಇದರೊಳಗಡೆ ಒಂದು ವಸ್ತು ಸಾಲಿಡ್ ಇದೆ, ಇನ್ನೊಂದು ವಸ್ತು ಲಿಕ್ವಿಡ್ ಇದೆ ಅಂತ ತಿಳ್ಕೊಳ್ಳಿ, ದ್ರವ ವಸ್ತು ಇದೆ, ದ್ರವ ಇದೆ. ಈ ದ್ರವ ಮತ್ತು ಘನ ಇದ್ದಾಗ ಇಲ್ಲಿ ಸ್ವಲ್ಪ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ, ಸಾಲಿಡ್ ಗಿಂತ ಕಮ್ಮಿ ಆಗ್ತದೆ. ಘನ ವಸ್ತುಗಳಿದ್ದಾಗ ಒಂದಕ್ಕೊಂದು ತಿಕ್ಕಾಟ ಜಾಸ್ತಿ, ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ. ಬಟ್ ಒಂದು ವಸ್ತು ಮಾತ್ರ ಸಾಲಿಡ್ ಇದೆ, ಒಂದು ವಸ್ತು ಯಾವುದೊಂದು ಲಿಕ್ವಿಡ್ ಇದೆ, ಇಮ್ಯಾಜಿನ್ ವಾಟರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು. ಅವಾಗ ಅವೆರಡು ವಸ್ತುಗಳ ನಡುವಿರುವಂತ ಫ್ರಿಕ್ಷನಲ್ ಫೋರ್ಸ್ ಸ್ವಲ್ಪ ಏನಾಗ್ತದೆ, ಕಡಿಮೆ ಆಗ್ತದೆ. ಇನ್ನು ಇದ್ರ ಪ್ರಕಾರ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಒಂದು ಲಿಕ್ವಿಡ್ ಇದೆ, ಇದನ್ನು ಒಂದು ಲಿಕ್ವಿಡ್ ಇದೆ. ಎರಡು ಲಿಕ್ವಿಡ್ಗಳು ಇರುವಂತ ಒಂದು ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು, ಎರಡು ಗ್ಯಾಸಸ್, ಎರಡು ಅನಿಲಗಳ ನಡುವಿರುವಂತ ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು, ಏನಾಗ್ತದೆ ಎಲ್ಲಕ್ಕಿಂತ ಕಡಿಮೆಯಾಗಿರ್ತದೆ ಅಂತ ನೋಡ್ತೀವಿ. ಅಂದ್ರೆ ಇಲ್ಲಿ ಯಾವ ಎರಡು ವಸ್ತುಗಳ ನಡುವೆ ಘರ್ಷಣೆ ಜಾಸ್ತಿ ಇರ್ತದೆ ಅನ್ನೋ ಕ್ವಶನ್ ನಮ್ಗೆ ರೈಸ್ ಆಗ್ತತಿ. ಸಾಲಿಡ್ ಇದ್ದಾಗ ಜಾಸ್ತಿನ, ಸಾಲಿಡ್ ಲಿಕ್ವಿಡ್ ಇದ್ದಾಗ ಜಾಸ್ತಿನ, ಲಿಕ್ವಿಡ್ ಇದ್ದಾಗ ಜಾಸ್ತಿನ, ಗ್ಯಾಸ್ ಇದ್ದಾಗ ಜಾಸ್ತಿನ ಅಂತ ಕೇಳ್ತಾನೆ. ಯಾವಾಗ್ಲೂ ಸಾಲಿಡ್ ಇದ್ದಾಗ ಅವೆರಡು ನಡುವೆ ಇರುವಂತ ಘರ್ಷಣಾ ಬಲ ಜಾಸ್ತಿ. ಒಂದು ಸಾಲಿಡ್ ಇತ್ತು, ಒಂದು ಲಿಕ್ವಿಡ್ ಇತ್ತು ಅಂದ್ರೆ ಅವುಗಳ ನಡುವೆ ಘರ್ಷಣಾ ಬಲ ಕಡಿಮೆ. ಇನ್ನ ಲಿಕ್ವಿಡ್ ಮತ್ತು ಗ್ಯಾಸಸ್ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಘರ್ಷಣಾ ಬಲ ಇದ್ರೂ ಸಹಿತ ಬಹಳ ಕಡಿಮೆ, ನೆಗ್ಲಿಜೆನ್ಸಿ ಆಗಿರುವಂತ ಫ್ರಿಕ್ಷನಲ್ ಫೋರ್ಸ್ ಅನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಏನಾಗ್ತಾನೆ, ಈ ಫ್ರಿಕ್ಷನಲ್ ಫೋರ್ಸ್ ಘರ್ಷಣಾ ಬಲ ಅಂತ ಐತಲ್ಲ, ಇದು ಒಂದು ವಸ್ತುವಿನ ವಿಸ್ತೀರ್ಣವನ್ನು ಅವಲಂಬಿಸಿರುವುದಿಲ್ಲ ಅಂತ ಕೊಡ್ತಾನೆ. ದ ಫ್ರಿಕ್ಷನಲ್ ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಏರಿಯಾ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ನೆಲದ ಮೇಲೆ ಅದು ಎಷ್ಟು ವಿಸ್ತೀರ್ಣದಿಂದ ಕೂಡಿದೆ, ಎಷ್ಟು ವಿಸ್ತೀರ್ಣದಿಂದ ನಿಂತಿದೆ ಮೇಲೆ ಡಿಪೆಂಡ್ ಇಲ್ಲ ಅಂತ. ಅಂದ್ರೆ ಏನ್ ಸರ್ ಇದ್ರ ಅರ್ಥ ಅಂದ್ರೆ, ನೋಡಿ ನನ್ನ ಕಡೆ ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ ಒಂದು ಬಾಕ್ಸ್, ಇಮ್ಯಾಜಿನ್ ದಿಸ್ ಇಸ್ ಎ ಬಾಕ್ಸ್, ಒಂದು 3 ಡೈಮೆನ್ಷನ್ ಅಂತ ಒಂದು ಬಾಕ್ಸ್ ಇದೆ. ಇಮ್ಯಾಜಿನ್ ಅದೊಂದು ಬಾಕ್ಸ್ ಇದೆ, ಈ ರೀತಿ ಒಂದು ಬಾಕ್ಸ್. ಇದು ನಾನು ನೆಲದ ಮೇಲೆ ಈ ರೀತಿ ಮಲಗಿಸ್ಬಿಟ್ಟಿನಿ ಅಂತ ತಿಳ್ಕೊಳ್ಳಿ. ಈಗ ನಾನೇನ್ ಮಾಡ್ತೀನಿ, ಇದೇ ಬಾಕ್ಸ್ ಅನ್ನು ಉದ್ದಕ್ಕೆ ನಿಲ್ಲಿಸ್ಬಿಡ್ತೀನಿ. ಈ ರೀತಿ ಇದೇ ಬಾಕ್ಸ್ ಅನ್ನು ನೆಲದ ಮೇಲೆ ಏನ್ ಮಾಡ್ತೀನಿ, ಈ ರೀತಿ ಉದ್ದಕ್ಕೆ ನೇರವಾಗಿ ನಿಲ್ಲಿಸ್ಬಿಡ್ತೀನಿ. ಐ ಥಿಂಕ್ ನನ್ನ ಬಾಕ್ಸ್ ಸ್ವಲ್ಪ ಶೇಪ್ ನಿಮ್ಗೆ ಅರ್ಥ ಆಗಿರ್ಬೋದು. ಒಂದು ಈ ರೀತಿ ಮಲಗಿರುವಂತ ಶೇಪ್ ಇದೆ, ಒಂದು ಬಾಕ್ಸ್ ಈ ರೀತಿ ನಿಂತಿರುವಂತ ಶೇಪ್ ಇದೆ. ಅವಾಗ ನಮಗ್ ಗೊತ್ತು, ಬಾಕ್ಸ್ ಮಲಗಿದಾಗ ನೆಲದ ಮೇಲೆ ಇರುವಂತ ಇದರ ಏರಿಯಾ ಆಫ್ ಕಾಂಟ್ಯಾಕ್ಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ, ಹೆಚ್ಚು ವಿಸ್ತೀರ್ಣವನ್ನು ನೆಲದ ಮೇಲೆ ಹೊಂದಿರ್ತದೆ. ಅದೇ ಬಾಕ್ಸ್ ನಿಂತಾಗ ಏರಿಯಾ ಆಫ್ ಕಾಂಟ್ಯಾಕ್ಟ್ ಇದ್ರದ್ದು ಏನಾಗ್ತದೆ, ಸ್ವಲ್ಪ ಕಡಿಮೆ ಆಗ್ತದೆ. ಅವಾಗ ಎಲ್ಲಿ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇದೆ ಅಂತ ಪ್ರಶ್ನೆ ಕೇಳ್ತಾನೆ. ಬಾಕ್ಸ್ ನೆಲದ ಮೇಲೆ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದಾಗ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇದನ್ನ, ಆ ಬಾಕ್ಸ್ ನೆಲದ ಮೇಲೆ ನಿಂತ್ಕೊಂಡಾಗ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದಾಗ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇದೆ ಅಂತ ಕೇಳ್ತಾನೆ. ಅವ ಅರ್ಥ ಮಾಡ್ಕೋಬೇಕು, ಈ ವಿಸ್ತೀರ್ಣದ ಮೇಲೆ ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ ಇಲ್ಲ. ಏರಿಯಾ ಆಫ್ ಕಾಂಟ್ಯಾಕ್ಟ್ ಹೆಚ್ಚಾದ್ರೂ ಆಗ್ಲಿ, ಏರಿಯಾ ಆಫ್ ಕಾಂಟ್ಯಾಕ್ಟ್ ಕಮ್ಮಿ ಆದ್ರೂ ಆಗ್ಲಿ, ಅದ್ರ ಏರಿಯಾ ಮೇಲೆ ಡಿಪೆಂಡ್ ಇಲ್ಲ. ಇದೇ ಎಕ್ಸಾಮ್ ದಲ್ಲಿ ನಮಗೆ ಕೇಳುವಂತ ಪ್ರಶ್ನೆ. ನಾವು ಅನ್ಕೊಂಡಿರ್ತೀವಿ ಜಾಸ್ತಿ ನೆಲ ಕಂಡ್ಕೊಂಡ್ಬಿಡ್ತು ಅಂತಂದ್ರ ಜಾಸ್ತಿ ಫ್ರಿಕ್ಷನಲ್ ಫೋರ್ಸ್, ಘರ್ಷಣಾ ಬಲ ಜಾಸ್ತಿ ಇರ್ಬೋದೇನೋ, ಕಡಿಮೆ ಅಂಟ್ಕೊಂಡ್ಬಿಡ್ತು ಅಂತಂದ್ರೆ ಕಡಿಮೆ ಘರ್ಷಣಾ ಬಲ ಇರ್ಬೋದೇನೋ ಅನ್ನೋ ನಮ್ಗೆ ಒಂದು ಭಾವನೆ ಉಂಟಾಗ್ತದೆ. ಬಟ್ ಈ ಫ್ರಿಕ್ಷನಲ್ ಫೋರ್ಸ್ ಯಾವ್ದನ್ನ ಅವಲಂಬಿಸಿಲ್ಲ ಅಂತಂದ್ರೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಅನ್ನು ಅವಲಂಬಿಸಿಲ್ಲ. ಈ ಪಾಯಿಂಟ್ ನಮ್ಗೆ ಅರ್ಥ ಆಗ್ತಿರ್ಬೇಕು. ಸೊ ಇದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತ ಎಕ್ಸಾಮ್ ದೃಷ್ಟಿಯಿಂದ ಏನೇನು ಕ್ವಶನ್ ಕೇಳ್ತಾನೆ, ಘರ್ಷಣಾ ಬಲಗಳು ಹೆಂಗಿರ್ತವೆ, ಯಾವ ವಸ್ತುಗಳ ನಡುವೆ ಜಾಸ್ತಿ, ಯಾವ್ದ್ರ ಮೇಲೆ ಡಿಪೆಂಡ್ ಇಲ್ಲ ಅನ್ನೋ ಕ್ವಶನ್ಸ್ ಅನ್ನು ಎಕ್ಸಾಮ್ ದಲ್ಲಿ ನಮ್ಗೆ ಕೇಳ್ತಿರ್ತಾನೆ. ಸರ್ ವಿಸ್ತೀರ್ಣ ಮೇಲೆ ಡಿಪೆಂಡ್ ಇಲ್ಲ, ಓಕೆ, ಮತ್ತೆ ಯಾವಾಗ ಹೆಚ್ಚಾಗ್ತತಿ, ಯಾವಾಗ ಕಡಿಮೆ ಆಗ್ತತಿ, ಆನ್ ವಿಚ್ ಫ್ಯಾಕ್ಟರ್ಸ್ ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ ಆಗಿದೆ ಅನ್ನೋ ಕ್ವಶನ್ ನಾವಿಲ್ಲಿ ಅರ್ಥ ಮಾಡ್ಕೊತ ಹೋಗೋಣ. ಸೊ ಘರ್ಷಣಾ ಬಲ ಅವಲಂಬಿಸಿರುವ ಅಂಶಗಳು ಯಾವ್ಯಾವು, ಯಾವಾಗ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಆಗ್ತದೆ, ಯಾವಾಗ ಕಮ್ಮಿ ಆಗ್ತದೆ, ಯಾವಾಗ ಚೇಂಜಸ್ ಆಗಲ್ಲ. ಒಂದು ಅಂಶ ನೋಡ್ಕೊಂಡು ಯಾವಾಗ ಚೇಂಜಸ್ ಆಗಲ್ಲ, ಏರಿಯಾ ಆಫ್ ಕಾಂಟ್ಯಾಕ್ಟ್ ಮೇಲೆ ಡಿಪೆಂಡ್ ಇಲ್ಲ. ಏರಿಯಾ ಹೆಚ್ಚಾದ್ರೂ ಆಗ್ಲಿ ಕಮ್ಮಿ ಆದ್ರೂ ಆಗ್ಲಿ ಫ್ರಿಕ್ಷನಲ್ ಫೋರ್ಸ್ ಮಾತ್ರ ಸೇಮ್. ಬಟ್ ಯಾವಾಗ ಇನ್ಕ್ರೀಸ್ ಆಗ್ತದೆ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತೀವಿ, ಮಾಸ್ ಹೆಚ್ಚಾಗಿರುವುದರಿಂದ ಫ್ರಿಕ್ಷನ್ ಫೋರ್ಸ್ ಹೆಚ್ಚಾಗ್ತದಂತೆ, ಘರ್ಷಣೆ ಹೆಚ್ಚಾಗ್ತದಂತೆ. ಏನ್ ಸರ್ ಇದ್ರ ಅರ್ಥ ಅಂತಂದ್ರೆ, ನೋಡಿ ನನ್ನ ಕಡೆ 2 ಗುಂಡುಗಳವ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು 50 kg ಇರುವಂತ ಗುಂಡಿದೆ, ಇಲ್ಲೊಂದು 100 kg ಇರುವಂತ ಗುಂಡಿದೆ. ನಾನೇನ್ ಮಾಡ್ತೀನಿ, 2 ಗುಂಡುಗಳಿಗೆ ಒಂದು ಹಗ್ಗವನ್ನು ಕಟ್ಟಿ ಈ ಗುಂಡುಗಳನ್ನು ನಾನು ಎಳಿತೀನಿ. ಅವಾಗ ನಮ್ಗೆ ಯಾವ ಗುಂಡು ನೆಲದ ನಡುವೆ ಹೆಚ್ಚು ಫ್ರಿಕ್ಷನಲ್ ಫೋರ್ಸ್ ಇರ್ತದೆ ಅಂತಂತಾನೆ, ಯಾವ ವಸ್ತುವಿನ ಮಾಸ್ ಜಾಸ್ತಿ ಆಗಿದನೋ ಆ 2 ವಸ್ತುಗಳ ನಡುವೆ, ಆ 2 ವಸ್ತುಗಳಂದ್ರೆ ಆ ವಸ್ತು ಮತ್ತು ನೆಲದ ನಡುವೆ ಫ್ರಿಕ್ಷನಲ್ ಫೋರ್ಸ್ ಏನು ಜಾಸ್ತಿ. ಕಡಿಮೆ ಮಾಸ್ ಇರುವಂತ ವಸ್ತುವಿನ ಮತ್ತು ನೆಲದ ಮೇಲೆ ಅಥವಾ ನೆಲಕ್ಕಿರುವಂತ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ, ಕಮ್ಮಿ ಆಗ್ತದೆ. ಹಂಗಾಗಿ ಒಟ್ಟಾರೆಯಾಗಿ
ಘರ್ಷಣಾ ಬಲ ಯಾವ ಅಂಶದ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಾನೆ. ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಮಾಸ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, 25 kg ಚೀಲದ ಒಂದು ವಸ್ತುವನ್ನು ಎಳೆದು ಬಿಡ್ರಿ, ಆ 100 kg ಚೀಲವನ್ನು ಎಳೆದು ಬಿಡ್ರಿ, ನಿಮ್ಗೆ ಯಾವಾಗ ತ್ರಾಸ ಆಗ್ತದೆ? 100 kg ಚೀಲ ಇದ್ದಾಗ ತ್ರಾಸ ಆಗ್ತದೆ. ಯಾಕಂದ್ರೆ 100 kg ಅಂತ ಬಂದಾಗ ಕಣಗಳ ಸಂಖ್ಯೆ ಜಾಸ್ತಿ, ಕಣಗಳ ಸಾಂದ್ರತೆ ಜಾಸ್ತಿ, ನೆಲ ಮತ್ತು ಆ ಚೀಲದ ನಡುವಿರುವಂತ ಒಂದು ತಿಕ್ಕಾಟ, ಒಂದು ಘರ್ಷಣೆ ಜಾಸ್ತಿ ಆಗಿ ನಮ್ಗೆ ಎಳಕ್ಕೆ ಏನಾಗ್ತದೆ? ಕಷ್ಟ ಆಗ್ತದೆ. ಇದೆ ನೋಡ್ರಿ, ಎಕ್ಸಾಮ್ ನಾವು ಹೆಂಗ್ ರೆಡಿ ಆಗ್ಬೇಕಂದ್ರೆ 25 ಚೀಲಕ್ಕೆ ಒಂದು ಕೈಯಿಂದ ಬರ್ರ ಅಂತ ಎಳೆದು ಬಿಸಾಕ್ಬಿಡ್ತೇವೆ. ಬಟ್ ಅದೇ 100 kg ಚೀಲವನ್ನು ಎಳೆದು ಬಿಡ್ರಿ, ಅವಾಗ ಅರ್ಥ ಆಗ್ಬೇಕು, ಓ ಇವೆರಡು ನಡುವೆ ಘರ್ಷಣೆ ಜಾಸ್ತಿ ಆಗಿದೆ, ಹಂಗಾಗಿ ನಮ್ಗೆ ಎಳಕ್ ಈಸಿ ಆಗಲ್ಲ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತೈತಿ. ಹಂಗಾಗಿ ಈ ಘರ್ಷಣಾ ಬಲ ಯಾವ ಅಂಶದ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತೀನಿ? ರಾಶಿಯ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಹೇಳ್ತೀನಿ, ರಾಶಿ ಅಂದ್ರೆ ಕಣಗಳ ಸಂಖ್ಯೆ. ಕಣಗಳ ಸಂಖ್ಯೆ ಕಮ್ಮಿ ಆದ ರಾಶಿ ಕಮ್ಮಿ, ಕಣಗಳ ಸಂಖ್ಯೆ ಜಾಸ್ತಿ ಆದ್ರೆ ರಾಶಿ ಜಾಸ್ತಿ. ಇಲ್ಲಿ 50 kg ಅಂತ ಬಂದಾಗ 50 ಕಣಗಳು ಅಂತ ತಿಳ್ಕೊಳ್ಳಿ, 100 kg ಅಂತ ಬಂದಾಗ 100 ಕಣಗಳು ಅಂತ ತಿಳ್ಕೊಳ್ಳಿ. ಅವ ಕಣಗಳ ಸಂಖ್ಯೆ ಯಾವ್ದು ಜಾಸ್ತಿನೋ ಅದನ್ನ ನಾವು ರಾಶಿ. ನೋಡಿ, ನಾವು ಚಿಕ್ಕವರಿದ್ದಾಗ ಹೊಲ್ಕೋಗ್ಬಿಟ್ಟು ತೊಗರಿ ರಾಶಿ, ಗೋಧಿ ರಾಶಿ ಎಲ್ಲ ಮಾಡ್ತಾ ಇದ್ವಿ. ರಾಶಿ ಅಂದ್ರೆ ಏನು? ಎಲ್ಲಾ ಬೀಜಗಳನ್ನ ತಂದು ಒಂದು ಒಟ್ಟಿಗೆ ಗೋಳೆ ಹಾಕ್ಬಿಡ್ತೀವಿ, ನಾವು ಗುಂಪು ಮಾಡ್ಬಿಡ್ತೀವಿ. ರಾಶಿ ಕಮ್ಮಿ ಅಂದ್ರ ಧಾನ್ಯಗಳ ಸಂಖ್ಯೆ ಕಮ್ಮಿ, ರಾಶಿ ಜಾಸ್ತಿ ಅಂದ್ರೆ ಅಲ್ಲಿರುವಂತ ಧಾನ್ಯಗಳ ಸಂಖ್ಯೆ ಜಾಸ್ತಿ ಅಂತ. ಒಟ್ಟಾರೆಯಾಗಿ ಘರ್ಷಣೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಮಾಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೇಷದಲ್ಲಿದೆ? ಮಾಸ್ ಅಂಡ್ ಫ್ರಿಕ್ಷನ್ ಯಾವ ರೇಷದಲ್ಲಿದೆ? ನೇರ ಅನುಪಾತದಲ್ಲಿದೆ. ಅಂದ್ರೆ ಮಾಸ್ ಹೆಚ್ಚಾಗುವುದರಿಂದ ಫ್ರಿಕ್ಷನ್ ಸಹಿತ ಏನಾಗ್ತದೆ? ಜಾಸ್ತಿ ಆಗ್ತದೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋಣ. ಗ್ರಾವಿಟಿ ಅಂದ್ರೆ ಮತ್ತೆ ಕನ್ನಡ ಯೂಸ್ ಮಾಡೋದು ಅನ್ಬೇಡ್ರಿ, ಗ್ರಾವಿಟಿ ಅಂದ್ರೆ ಗುರುತ್ವ, ಕಾಮನ್ ಆಗಿರುವಂತ ಅಂಶನೇ. ಗುರುತ್ವ ಹೆಚ್ಚಾಗುವುದರಿಂದ ಮತ್ತೆ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಕಾಮನ್ ಥಿಂಕ್, ಎಲ್ಲಿ ಗ್ರಾವಿಟೇಷನ್ ಜಾಸ್ತಿ ಇರ್ತದೋ ಅಲ್ಲಿ ಆ ವಸ್ತು ಮತ್ತು ಆ ಒಂದು ನೆಲದ ನಡುವೆ ಇರುವಂತ ಅಟ್ರಾಕ್ಷನ್ ಫೋರ್ಸ್ ಜಾಸ್ತಿ ಇರುವುದರಿಂದ ಅಲ್ಲಿ ವಸ್ತುವನ್ನು ಎಳಿಬೇಕಾದ್ರೆ, ತಳ್ಳಬೇಕಾದ್ರೆ ಆ ವಸ್ತುವನ್ನು ನಾವು ಫ್ರಿಕ್ಷನ್ ಫೋರ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋದ್ರೆ ನಮ್ಗೆ ಏನಾಗ್ತದೆ? ಡಿಫ್ರೆನ್ಸ್ ಆಗ್ತದೆ. ಸೇಮ್ ಆಸ್ ಯೂಶುವಲ್, ಯಾವ ಒಂದು ಭೂಗ್ರಹದ ಮೇಲೆ ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಗ್ರಾವಿಟಿ ಜಾಸ್ತಿ ಇರ್ತದೋ ಅಲ್ಲಿ ಫ್ರಿಕ್ಷನ್ ಏನು? ಜಾಸ್ತಿ. ಎಲ್ಲಿ ಗ್ರಾವಿಟಿ ಕಡಿಮೆ ಇರ್ತದೋ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಏನು? ಕಡಿಮೆ. ಬೆಸ್ಟ್ ಎಕ್ಸಾಂಪಲ್, ಗ್ರಾವಿಟಿ ಜಾಸ್ತಿಗೆ ನಾನು ಭೂಮಿ ಅಂತ ತಗೋತೀನಿ. ಭೂಮಿ, ಒಂದು ಚೀಲವನ್ನು ನಾವು ಭೂಮಿ ಮೇಲೆ ಎಳೆದು ಬಿಡೋಣ. ಗ್ರಾವಿಟಿ ಕಡಿಮೆ, ನಾನು ಚಂದ್ರನನ್ನು ಎಕ್ಸಾಂಪಲ್ ತಗೋತೀನಿ. ಒಂದು 50 kg ಇರುವಂತ ಚೀಲವನ್ನು ಭೂಮಿ ಮೇಲೆ ಎಳೆದು ಬಿಡೋಣ, ಮತ್ತೆ ಚಂದ್ರನ ಮೇಲೆ ಎಳೆದು ಬಿಡೋಣ. ಅವಾಗ ನಮ್ಗೆ ಚಂದ್ರನ ಮೇಲೆ ಎಳೆಯಕ್ಕೆ ಈಸಿ ಆಗ್ತದೆ. ಯಾಕಂದ್ರೆ ಚಂದ್ರನ ಮೇಲಿರುವಂತ ಗ್ರಾವಿಟಿ ಕಮ್ಮಿ ಇರುವುದರಿಂದ ನಮ್ಗೆ ಫ್ರಿಕ್ಷನಲ್ ಫೋರ್ಸ್, ಆ ಚೀಲ ಮತ್ತು ಆ ಚಂದ್ರನ ನೆಲದ ಮೇಲೆ ತಿಕ್ಕಾಟ ಕಮ್ಮಿಯಾಗಿ ನಾವು ಈಸಿಯಾಗಿ ವಸ್ತುವನ್ನು ಏನ್ ಮಾಡಬಹುದು? ಎಳಿಬಹುದು. ಇನ್ನು ನಿಮ್ಗೆ ಗ್ರಾವಿಟೇಷನ್ ಬಂದಾಗ ಇನ್ನೂ ಸ್ವಲ್ಪ ಫುಲ್ ಡೀಟೇಲ್ ಗೊತ್ತಾಗ್ತದೆ. ನೋಡ್ರಿ, ಭೂಮಿಯ ಸಮತಲಕ್ಕಿಂತ ಪರ್ವತಗಳ ಮೇಲಿರುವಂತ ಗ್ರಾವಿಟಿ ಕಮ್ಮಿ ಇರ್ತತಿ. ಅಂದ್ರೆ ಸಮತಲ ಅರ್ಥ ಸರ್ಫೇಸ್ ಮೇಲೆ ಗ್ರಾವಿಟಿ ಜಾಸ್ತಿ, ಪರ್ವತಗಳ ಮೇಲೆ ಗ್ರಾವಿಟಿಯನ್ನು ಕಡಿಮೆ. ಹಂಗಾಗಿ ಇಲ್ಲಿ ಒಂದು ವಸ್ತುವನ್ನು ಎಳೆದಕ್ಕಿಂತ ಇಲ್ಲಿ ಒಂದು ವಸ್ತುವನ್ನು ಎಳೆದು ಕಷ್ಟ ಆಗ್ತತಿ, ಹಾರ್ಡ್ ಆಗ್ತದೆ. ಯಾಕೆ? ಸಮತಲ ಮೇಲೆ ಗ್ರಾವಿಟಿ ಜಾಸ್ತಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ. ಅದೇ ಒಂದು ಪರ್ವತ ಮೇಲೆ, ಬೆಟ್ಟದ ಮೇಲೆ, ಒಂದು 4-5 ಕಿಲೋಮೀಟರ್ ಬೆಟ್ಟದ ಮೇಲೆ ನಿಂತು ಬಿಟ್ಟು ಅಲ್ಲೊಂದು ವಸ್ತು ಎಳಿತಾ ಇದ್ದೀವಿ ಅಂತಂದ್ರೆ ಆ ಎಳೆಯುವಾಗ ಆ ವಸ್ತು ಮತ್ತು ಆ ಬೆಟ್ಟದ ನಡುವಿರುವಂತಹ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ? ಕಡಿಮೆ ಆಗ್ತದೆ. ಹಾಗಾಗಿ ಇಲ್ಲಿ ಗ್ರಾವಿಟಿ ಮೇಲೆ ಸಹಿತ ಏನಾಗಿದೆ? ಘರ್ಷಣೆ ಅನ್ನೋದು ಅವಲಂಬಿತವಾಗಿದೆ. ಯಾವ ಯಾವ ರೇಷದಲ್ಲಿದೆ? ತಿರ್ಗಾ ಮತ್ತಿಲ್ಲಿ ನೇರ ಅನುಪಾತದಲ್ಲಿದೆ ಅಂತ ನೋಡ್ತೀವಿ. ಗುಡ್. ಇನ್ನ ಥರ್ಡ್ ಒನ್ ಎದ್ರ ಮೇಲೆ ಡಿಪೆಂಡ್ ಅಂದ್ರೆ ಸಮತಲ. ಸರ್ಫೇಸ್ ಅಂದ್ರೆ ಸಮತಲ ಅಂತ ಕರಿತೀವಿ. ಸರ್, ಸಮತಲ ಹೆಂಗ ಅರ್ಥ ಮಾಡ್ಕೋಬೇಕು ಸರ್ ನಾವು ಅಂತಂದ್ರೆ, ನೋಡಿ, ಇಲ್ಲಿ ಸಮತಲದಲ್ಲಿ ಸರ್ಫೇಸ್ ಅಲ್ಲಿ 2 ರೀತಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ, ಒಂದು ಸಾಫ್ಟ್, ಇನ್ನೊಂದು ಹಾರ್ಡ್ ಸರ್ಫೇಸ್ ಅಂತ ನೋಡ್ತೀವಿ. ಸರ್ಫೇಸ್ ಅಂತ ಬಂದಾಗ 2 ರೀತಿ ಸರ್ಫೇಸ್ ನೋಡ್ತೀವಿ. ಒಂದು ನುಣುಪಾದ, ಏನು? ನುಣುಪಾದ, ಕನ್ನಡದಲ್ಲಿ ನುಣುಪು ಅಂತ ಕರಿತೀವಿ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಸಾಫ್ಟ್ ಸರ್ಫೇಸ್ ಅಂತ ಕರಿತೀವಿ. ಇನ್ನೊಂದು ಸರ್ಫೇಸ್ ಬರ್ತದೆ, ಇದನ್ನು ಒರಟಾದ ಸರ್ಫೇಸ್, ಒರಟಾದ ಮೇಲ್ಮೈ ಅಂತ ಕರಿತೀವಿ. ಒರಟು ಅಂದ್ರೆ ರಫ್ ಅಂತ ಅರ್ಥ. ನಾವು ಇಂಗ್ಲಿಷ್ ಅಲ್ಲಿ ರಫ್ ಸರ್ಫೇಸ್ ಅಂತ ಕರಿತೀವಿ. ಅವಾಗ ಒಂದು ವಸ್ತು ಇದ್ದಾಗ ಮೇಲಿರುವಂತ ಒಂದು ವಸ್ತು ಸೇಮೆ, ಬಟ್ ಆ ನೆಲ ಹೆಂಗೈತಿ? ನೆಲದ ಮೇಲೆ ಡಿಪೆಂಡ್ ಆಗ್ತತಿ. ಇಲ್ಲಿರುವಂತ ನೆಲ ಸ್ವಲ್ಪ ಸಾಫ್ಟ್ ಇತ್ತು ಅಂತಂದ್ರೆ ಇದ್ರ ಮೇಲೆ ಒಂದು ವಸ್ತುನ ಎಳ್ಕೊಂಡು ಹೋಗೋದು ನಮ್ಗೆ ಈಸಿ ಆಗ್ತತಿ. ಇಲ್ಲಿ ಒಂದು ವಸ್ತು ಹಾರ್ಡ್ ಐತಿ, ಅದ್ರ ಹಾರ್ಡ್ ಅಂದ್ರೆ ಅದ್ರ ಮೇಲ್ಮೈ ಈ ರೀತಿ ರಫ್ ಸರ್ಫೇಸ್ ಐತಿ, ಅವಾಗ ಇದ್ರ ಮೇಲೆ ಒಂದು ವಸ್ತು ಎಳ್ಕೊಂಡು ಹೋಗೋದು ನಮ್ಗೆ ಏನಾಗ್ತದೆ? ಕಷ್ಟ ಆಗ್ತದೆ. ಅಂದ್ರೆ ಇಲ್ಲಿ ರೇಷೋ ನಾವು ಹೇಳಕ್ಕಾಗಲ್ಲ. ಸಾಫ್ಟ್ ಸರ್ಫೇಸ್ ಇದ್ದಾಗ ಫ್ರಿಕ್ಷನ್ ಕಮ್ಮಿ, ಹಾರ್ಡ್ ಸರ್ಫೇಸ್ ಇದ್ದಾಗ ಫ್ರಿಕ್ಷನ್ ಜಾಸ್ತಿ ಅಂತ ನೋಡ್ತೀವಿ. ಈಗ ನೋಡಿ, ಒಂದು ಮನೆಗೆ ಏನೋ ಒಂದು
ವಸ್ತು ಇರ್ತತಿ, ಅದ್ರ ಮೇಲೆ ನೀವು ಒಂದು ನೆಲದ ಮೇಲೆ ಹಿಂಗೆ ಎಳಿಬೇಕಾದ್ರೆ ಕಷ್ಟ. ಅದ್ರ ಮೇಲೆ ಏನಾದ್ರೂ ಸಾಫ್ಟ್ ಆಗಿರುವಂತ ಒಂದು ವಸ್ತುವನ್ನ ಹಾಕ್ರಿ, ಎಣ್ಣೆ ಹಾಕ್ರಿ, ನೀರ್ ಹಾಕ್ರಿ, ಏನಾದ್ರೂ ಒಂದು ತೈಲದಂತ ವಸ್ತುವನ್ನ ಹಾಕಿರಿ, ಎಳೆದು ಬಿಟ್ಟಾಗ ನಮ್ಗೆ ಏನಾಗ್ತದೆ, ಈಸಿ ಆಗ್ತದೆ. ಅವಾಗ ಸಾಫ್ಟ್ ಸರ್ಫೇಸ್ ಅಂತ ನೋಡ್ತೀವಿ ನಾವು. ಸೊ ಆ ವಸ್ತುನ ಮೇಲ್ಮೈ ಹೆಂಗೈತೆ ಅದ್ರ ಮೇಲೆ ಡಿಪೆಂಡ್ ಆಗ್ತತಿ. ಆ ನುಣುಪಾದ ಮೇಲ್ಮೈ ಸಾಫ್ಟ್ ಸರ್ಫೇಸ್ ಇತ್ತು ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಹಾರ್ಡ್ ಸರ್ಫೇಸ್ ಇದ್ದಾಗ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹಂಗಾಗಿ ಸರ್ಫೇಸ್ ಹೆಂಗೈತಿ ಅದ್ರ ಮೇಲೆ ಸಹಿತ ನಾವು ಡಿಪೆಂಡ್ ಮಾಡಬಹುದು. ಬಹಳ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ. ಬಾಳೆ ಸಿಪ್ಪೆ ಮೇಲೆ ಕಾಲಿಟ್ಟಾಗ ಜಾರ್ ಬೀಳ್ತೀವಲ್ಲ, ಯಾಕೆ ಅಂತಂದ್ರೆ ಬಾಳೆ ಸಿಪ್ಪೆ ಮತ್ತು ಕಾಲ್ ಅಂತ ಬಂದಾಗ ಸಿಪ್ಪೆ ಬಹಳ ಸಾಫ್ಟ್, ಅದ್ರ ನಮ್ಮ ಮೇಲೆ ಕಾಲಿಟ್ಟಾಗ ನಾವು ಈಸಿಯಾಗಿ ಏನ್ ಮಾಡ್ತೀವಿ, ಜಾರ್ಕೊಂಡು ಕೆಳಗೆ ಬೀಳ್ತೀವಿ. ಅದ್ರ ನೆಲದ ಮೇಲೆ ಕಾಲಿಟ್ಟಾಗ ನಾವು ಬೀಳಲ್ಲ. ನೆಲ ಅಂತಂದ್ರೆ ಒರಟು, ಹಾರ್ಡ್ ಸರ್ಫೇಸ್. ಬಾಳೆ ಸಿಪ್ಪೆ ಅಂತ ಬಂದಾಗ ನಾವು ಏನು ನುಣುಪಾಗಿರುವಂತ ಸರ್ಫೇಸ್ ಅಂತ ನೋಡ್ತೀವಿ. ಇದ ಸ್ಲೋಪ್ ಮೇಲೆ ಡಿಪೆಂಡ್ ಐತಿ ನೋಡಿ. ಸ್ಲೋಪ್ ಅಂದ್ರೆ ಕನ್ನಡದಲ್ಲಿ ಇಳಿಜಾರು ಅಂತ ಕರಿತೀವಿ. ಯಾವ ಜಾರು? ಇಳಿಜಾರು. ಇಳಿಜಾರಿಗೆ ಇದಕ್ಕೆ ಏನ್ ಸಂಬಂಧ ಸರ್? ಇದ್ರ ಮೇಲೆ ನಾವು ಹೆಂಗ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳ್ತಾನೆ ಅಂತಂದ್ರೆ ಈ ರೀತಿ ಕೇಳ್ತಾನೆ ನೋಡಿ. ಇಮ್ಯಾಜಿನ್ ಮಾಡೋಣ, ಇದೊಂದು ನೆಲ ಐತಿ, ಇಲ್ಲೊಂದು ನೆಲ ಐತಿ ಅಂತ ತಿಳ್ಕೊಳ್ರಿ. ಇದಕ್ಕೊಂದು ಏನು, ನಾನು ಒಂದು ಪರ್ಪೆಂಡಿಕ್ಯುಲರ್ ಆಗಿರುವಂತ ಲಂಬವಾಗಿರುವಂತ ಒಂದು ವಸ್ತುವನ್ನು ಇಟ್ಟಿನಿ ನಾನು. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಲೋಪ್ ಇಷ್ಟು ಸ್ವಲ್ಪ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಸ್ವಲ್ಪ ಸ್ಲೋಪ್ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಇಲ್ಲಿ ಆಂಗಲ್ ಗೊತ್ತಾಗುತ್ತಲ್ಲ, ಆಂಗಲ್, ಈ ಆಂಗಲ್ ಮೇಲೆ ಸಹಿತ ನಮ್ಗೆ ಏನಾಗ್ತದೆ, ಡಿಪೆಂಡ್ ಆಗ್ತದೆ. ಸೊ ಸ್ಲೋಪ್ ಹೆಂಗೆ, ನಾನು ಇಲ್ಲೊಂದು ವಸ್ತುವನ್ನು ಇಟ್ಟಿನಿ, ಇಲ್ಲೊಂದು ವಸ್ತು ಇಟ್ಟಿನಿ ಅಂತ ತಿಳ್ಕೊಳ್ಳಿ. ನಮ್ಗೆ ಸ್ಲೋಪ್ ಮೇಲೆ ಸಹಿತ ಫ್ರಿಕ್ಷನ್ ಏನಾಗ್ತದೆ, ಡಿಪೆಂಡ್ ಆಗ್ತದೆ. ಯಾವ ರೀತಿ ಡಿಪೆಂಡ್ ಆಗಿರ್ಬೋದು ಗೆಸ್ ಮಾಡ್ತಾರೆ ಯಾರಾದರೂ? ಸ್ಲೋಪ್ಗೆ ಮತ್ತು ಫ್ರಿಕ್ಷನ್ಗೆ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳ್ಕೊಂಡಿರ್ತೀರಿ ನೀವು? ಕಮೆಂಟ್ ಮಾಡಿ ನೋಡೋಣ, ಸ್ಲೋಪ್ಗೆ ಮತ್ತು ಫ್ರಿಕ್ಷನ್ ಯಾವ ರೀತಿ ಡಿಪೆಂಡ್ ಆಗಿದೆ. ಆನ್ಸರ್ ಮಾಡಬಹುದಾ? ಗೊತ್ತಾ ಕಾನ್ಸೆಪ್ಟ್ ಬಗ್ಗೆ? ಸ್ಲೋಪ್ ಜಾಸ್ತಿ ಇದ್ದಾಗ ಏನಾಗ್ಬೋದು, ಸ್ಲೋಪ್ ಕಮ್ಮಿ ಇದ್ದಾಗ ಏನಾಗ್ಬೋದು? ಎಲ್ಲ ಲೈವ್ ಅಲ್ಲಿ ಇದ್ರ? ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ರಿ? ಸ್ಲೋಪ್ ಜಾಸ್ತಿ ಇದ್ದರೆ, ವಿನಯ್ ರಾಜ್ ಮೇಡಮ್ ಹೇಳ್ತಾರೆ ಡೈರೆಕ್ಟ್ ಪ್ರಪೋರ್ಷನಲ್ ಅಂತ ಹೇಳ್ತಾರೆ. ಸ್ಲೋಪ್ಗೆ ಫೋರ್ಸ್ ನೀಡ್ ಇಲ್ಲ ಸರ್. ಇಲ್ಲ ಮೇಡಮ್, ಸುಷ್ಮಾ ಮೇಡಮ್, ಸ್ಲೋಪ್ಗೆ ಫ್ರಿಕ್ಷನ್ಗೆ ಸಂಬಂಧ ಐತಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್, ಜಯಶ್ರೀ ಮೇಡಮ್ ಹೇಳ್ತಾರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಾರೆ. ನೋಡ್ರಿ, ಇವೇ ನೋಡ್ರಿ ಟ್ರಿಕ್ಕಿ ವರ್ಡ್ಸ್, ಇವೆಲ್ಲ ಟ್ರಿಕ್ಕಿ ವರ್ಡ್ಸ್, ಇವೇ ಎಕ್ಸಾಮ್ ದಲ್ಲಿ ಕೇಳುವಂತ ಕ್ವಶನ್ಸ್. ಸರ್ ಫಸ್ಟ್ ಫಿಗರ್ ಫ್ರಿಕ್ಷನ್ ಜಾಸ್ತಿ, ಫಸ್ಟ್ ಫಿಗರ್ ಫ್ರಿಕ್ಷನ್ ಜಾಸ್ತಿ, ಹಂಗೆ if slope is more friction is less, slope is more friction is less ಅಂತಾರೆ ಮೇಡಮ್ ಅವರು. ಜಾಸ್ತಿ ಇದ್ದರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ, ಸ್ಲೋಪ್ ಜಾಸ್ತಿ ಇದ್ದರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ. ನೋಡ್ಬೇಕು ಈ ಕಡೆ ಏನಂತ ಆನ್ಸರ್ ಮಾಡೋಣ ನಾವೀಗ. ನೋಡಿ, ಈ ಸ್ಲೋಪ್ಗೆ ಮತ್ತೆ ಇಲ್ಲಿಗೆ ನಮ್ಗೆ ಗ್ರಾವಿಟಿಗೆ ಡಿಪೆಂಡ್ ಆಗ್ತದೆ. ನೋಡ್ರಿ, ಗ್ರಾವಿಟಿಗೆ ಡಿಪೆಂಡ್ ಆಗ್ತದೆ. ಹೆಂಗೆ ಅಂತಂದ್ರೆ ನೋಡ್ರಿ, ಇದು ನೆಲ, ಇದು ವಸ್ತು ಐತಿ. ಅವಾಗ ಭೂಮಿಯಿಂದ ಇದು ಬಹಳ ಎತ್ತರದಲ್ಲಿರುವುದರಿಂದ ಇಲ್ಲಿರುವಂತ ಗ್ರಾವಿಟಿ ಇದ್ರ ಮೇಲೆ ಏನಾಗ್ತದೆ, ಕಮ್ಮಿ ಆಗ್ತದೆ. ಇಲ್ಲಿ ಭೂಮಿಗೆ ಹತ್ತಿರದಲ್ಲಿರುವುದರಿಂದ ಇದ್ರ ಮೇಲಿರುವಂತ ಗ್ರಾವಿಟಿ ಏನಾಗ್ತದೆ, ಕಮ್ಮಿ ಆಗ್ತದೆ. ಇದ್ರ ಮೇಲಿರುವಂತ ಗ್ರಾವಿಟಿ ಹೆಚ್ಚಾಗ್ತದೆ. ಭೂಮಿಗೆ ಹತ್ತಿರದಲ್ಲಿರುವುದರಿಂದ ಹೆಚ್ಚು, ಭೂಮಿಗೆ ಬಹಳ ಹೈಟ್ ಅಲ್ಲಿರೋದ್ರಿಂದ ಗ್ರಾವಿಟಿ ಏನಾಗ್ತದೆ, ಕಮ್ಮಿ ಆಗ್ತದೆ. ಈಗಾಗಲೇ ನಾವು ನೋಡ್ಕೊಂಡ್ವಲ್ಲ ಗ್ರಾವಿಟಿಗೆ ಮತ್ತೆ ಫ್ರಿಕ್ಷನ್ ಯಾವ ರೀತಿ ಸಂಬಂಧ ಅಂತ ಹೇಳಿ. ನೋಡಿ, ಇದು ಭೂಮಿಗೆ ಬಹಳ ಹತ್ತಿರದಲ್ಲಿರುವುದರಿಂದ ಇಲ್ಲಿರುವಂತ ಗ್ರಾವಿಟಿ ಜಾಸ್ತಿ ಆಗಿ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲಿ ಗುರುತ್ವಕ್ಕೆ ಬಹಳ ಎತ್ತರದಲ್ಲಿರುವುದರಿಂದ ಗ್ರಾವಿಟಿ ಕಮ್ಮಿ ಆಗಿ ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ, ಕಮ್ಮಿ ಆಗ್ತದೆ ಅಂತ ನೋಡ್ತೀವಿ. ಸೊ ಹಿಂಗ ಸ್ಲೋಪ್ ಮೇಲೆ ಸಹಿತ ಡಿಪೆಂಡ್ ಐತಿ. ಇನ್ನು ಸ್ವಲ್ಪ ಬಹಳ ಅಡ್ವಾನ್ಸ್ ಲೆವೆಲ್ ಹೋದ್ರೆ ಕಾಸ್ ಥೀಟಾ ಹಾಕೊಂಡು ಒಂದು ಫಾರ್ಮುಲಾ ಬೇಸ್ ಮೇಲೆ ಲೆಕ್ಕಗಳನ್ನು ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಮತ್ತೆ ಕೆಲವೊಂದು ಲಾಸ್ಟ್ ನಿಮ್ಗೆ ಒಂದು ಕ್ಲಾಸಸ್ ಏನು ಥೆರಾಟಿಕಲ್ ಪ್ರಾಬ್ಲಮ್ಸ್ ಬಿಟ್ಟು ನಿಮ್ಗೆ ಕೆಲವೊಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನು ಮಾಡಿಸುವಾಗ ಇಂಥವೆಲ್ಲ ನಿಮ್ಗೆ ಮಾಡಿ ತೋರಿಸ್ತೀನಿ. ನೋಡಿ, ಆಯ್ತು, ಫ್ರಿಕ್ಷನ್ ಎದ್ರ ಮೇಲೆ ಡಿಪೆಂಡ್ ಆಯ್ತು ಏನಂತ ನಾವು ತಿಳ್ಕೊಂಡ್ಬಿಟ್ಟಿವಿ. ಘರ್ಷಣೆ ಕೊರತೆಯಿಂದ ಆಗುವಂತ ಪರಿಣಾಮಗಳೇನು, ಎದ್ರ ಮೇಲೆ ಡಿಪೆಂಡ್ ಆಯ್ತು ಅಂತ ಗೊತ್ತಾಯ್ತು ನಮ್ಗೆ. ಬಟ್ ಸ್ವಲ್ಪ ಫ್ರಿಕ್ಷನ್ ಕಮ್ಮಿ ಆಯ್ತಂದ್ರೆ ಏನ್ ಸಮಸ್ಯೆ ಆಗ್ತದೆ, ನಮ್ಗೆ ಏನ್ ಸಮಸ್ಯೆ ಆಗ್ತದೆ, ಇವೆಲ್ಲ ನಾನೇನ್ ಕೆಲವೊಂದು ಹಾಕಿನಲ್ಲ ಎಕ್ಸಾಮ್ ನಲ್ಲಿ ಕೇಳುವಂತ ಕ್ವಶನ್, ಕೇಳಿರುವಂತ ಕ್ವಶನ್ಸ್. ಬಹಳ ಸಿಂಪಲ್ ಕಾನ್ಸೆಪ್ಟ್. ಫ್ರಿಕ್ಷನ್ ಕಮ್ಮಿ ಆದ್ರೆ ನೋಡಿ, ಈಗ ನಾನೊಂದು ಪೆನ್ ಹಿಡ್ಕೊಂಡಿನಿ, ಈ ಪೆನ್
ನನ್ನ ಬೆರಳು ಮತ್ತು ಪೆನ್ನು ನಡುವೆ ಫ್ರಿಕ್ಷನ್ ಇರುವುದರಿಂದನೇ ನಾನು ಈ ಒಂದು ವಸ್ತು ಹಿಡ್ಕೊಳ್ಳಕ್ ಸಾಧ್ಯ ಆಗಿತ್ತು. ಈ ಎರಡು ನಡುವೆ ಫ್ರಿಕ್ಷನ್ ಇಲ್ಲಂದ್ರೆ ಪೆನ್ ಕೆಳಗೆ ಬೀಳ್ತಾ ಇತ್ತು. ಹೌದು, ಈ ಬಾಟ್ಲ್ ಹಿಡ್ಕೊಂಡ್ಬಿಟ್ಟಿನಿ ಅಂತಂದ್ರೆ ನನ್ನ ಕೈ ಮತ್ತು ಬಾಟಲ್ ನಡುವೆ ಒಂದು ಫ್ರಿಕ್ಷನ್ ಇರುವುದರಿಂದನೇ ಈ ಬಾಟ್ಲ್ ಅನ್ನು ನಾನು ಹಿಡ್ಕೊಳ್ಳಕ್ ಸಾಧ್ಯ ಆಗ್ತದೆ. ಈ ಫ್ರಿಕ್ಷನ್ ಇರ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯ ವಸ್ತುಗಳನ್ನು ಫಸ್ಟ್ ಆಫ್ ಆಲ್ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ, ಅಂದ್ರೆ ಹಿಡ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಒಂದು ಫ್ರಿಕ್ಷನ್ ಇರ್ಲಿಲ್ಲ ಅಂತಂದ್ರೆ ನಾವು ನೆಲದ ಮೇಲೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ನೆಲದ ಮೇಲೆ ನಿಂತ್ಕೊಂಡಾಗ ನಮ್ಮ ಕಾಲು ಮತ್ತು ನಮ್ಮ ನೆಲದ ನಡುವೆ ಒಂದು ಘರ್ಷಣೆ ಉಂಟಾಗಿ ನಾವು ನಿಲ್ಲಕ್ ಆಗ್ತಿರ್ತೀವಿ. ನೋಡ್ರಿ, ನಾವು ಯಾವಾಗಾದ್ರೂ ದುಡ್ಡನ್ನು ಎಣಿಸ್ತಾ ಇರ್ತಿರ್ತೀವಿ, ನೋಟ್ಗಳನ್ನು ಕೌಂಟ್ ಮಾಡ್ತಿರ್ತೀವಿ. ಒಂದೊಂದ್ಸಲ ಎರಡೆರಡು ಮೂರ್ ನೋಟ್ಗಳು ಒಟ್ಟಿಗೆ ಬಂದ್ಬಿಡ್ತವೆ. ಅಂದ್ರೆ ಅರ್ಥ ಅವಾಗ ಬೆರಳು ಮತ್ತು ನೋಟ್ಗಳ ನಡುವೆ ಕರೆಕ್ಟ್ ಆಗಿರುವಂತ ಫ್ರಿಕ್ಷನ್ ಇಲ್ಲ. ಒಂದೇ ನೋಟನ್ನು ಎತ್ತಾಕೊಂಡು ಬರುವಂತ ಫ್ರಿಕ್ಷನ್ ನಮ್ಗಿಲ್ಲ. ಅವನ ಪಟ್ಟಂತೆ ನೀರ್ ಹಚ್ಚೋದು, ಯಾವ್ದೊಂದು ತೇವಾಂಶ ಹಚ್ಬಿಟ್ಟು ಆ ಕೈ ಮತ್ತು ನೋಟು ನಡುವೆ ಫ್ರಿಕ್ಷನ್ ಅನ್ನು ನಾವು ಇನ್ಕ್ರೀಸ್ ಮಾಡ್ಕೊಂಡ್ಬಿಡ್ತೀವಿ. ನೀವು ಬ್ಯಾಂಕ್ ಅಲ್ಲಿ ಹೋಗ್ರಿ, ಎಲ್ಲೋ ಒಂದು ಪ್ಲಾಸ್ಟಿಕ್ ಪೇಪರ್ ಒಂದು ಸ್ಪಂಜ್ ಹಾಕಿ ನೀರ್ ಹಾಕಿಟ್ಟಿರ್ತ, ನಾವು ಹಿಂಗೆ ಬೆರಳು ಹಚ್ಚೋದು, ಪೇಪರ್ ತೆಗೆಯೋದು. ಸೊ ಇಂಥ ಸಮಯದಲ್ಲಿ ನಮ್ಗೆ ಫ್ರಿಕ್ಷನ್ ಅನ್ನೋದು ಬೇಕಾಗ್ತದೆ. ಫ್ರಿಕ್ಷನ್ ಇರ್ಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಮನಿ ಕಟ್ಟಕ್ ಆಗಲ್ಲ, ಒಂದು ಆರ್ಕಿಟೆಕ್ಚರ್ ಮಾಡಕ್ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ, ಓಡಕ್ಕೂ ಆಗಲ್ಲ. ಹೌದಲ್ಲ? ಬಹಳ ಸಿಂಪಲ್ ಆಗಿ ಕೆಲವೊಂದು ಎಕ್ಸಾಂಪಲ್ ನಾವು ನೋಡ್ತೀವಿ. ಎಕ್ಸಾಮ್ ದಲ್ಲಿ ಯಾವ ರೀತಿ ಕ್ವಶನ್ ಕೇಳೋದಂದ್ರೆ, ಫಸ್ಟ್ ಕ್ವಶನ್ ರೈಸ್ ಆಗ್ತದೆ ಮಂಜುಗಡ್ಡೆ ಮೇಲೆ ಒಂದು ಅಪ್ಲೈಡ್ ಕ್ವಶನ್ ನಮಗೆ ಎಕ್ಸಾಮ್ ದಲ್ಲಿ ರೈಸ್ ಆಗಿದೆ. ಏನಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಕಾಂಕ್ರೀಟ್ ರೋಡ್ ಮೇಲೆ, ಸಿ ರೋಡ್ ಮೇಲೆ ಆರಾಮಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ. ಬಟ್ ಆದ್ರೆ ಅದೇ ವ್ಯಕ್ತಿ ಒಂದು ಮಂಜುಗಡ್ಡೆ ಮೇಲೆ, ಐಸ್ ಮೇಲೆ ಅವನಿಗೆ ನಡೆಯಕ್ಕಾಗಲ್ಲ. ಯಾಕೆ ಅಂತ ಕೇಳ್ತಾನೆ. ವೆರಿ ಹಾರ್ಡ್ ಟು ವಾಕ್ ಆನ್ ಐಸ್ ರಾದರ್ ದೆನ್ ಸಿ ರೋಡ್ ಅಥವಾ ಕಾಂಕ್ರೀಟ್ ರೋಡ್ ಅಂತ ಕೇಳ್ತಾನೆ. ಮಂಜುಗಡ್ಡೆ ಮೇಲೆ ನಾವು ನಡೆಯಕ್ಕಾಗಲ್ಲ ನಮ್ಗೆ. ಅಫ್ಕೋರ್ಸ್ ನೀವು ನಡೆದಿರೋ ಗೊತ್ತಿಲ್ಲ, ಎಲ್ಲಾದ್ರೂ ಬೀಚಸ್ ಏರಿಯಾ ಕಡೆ ಅಥವಾ ಕೋಲ್ಡರ್ ಏರಿಯಾ ಕಡೆ ಹೋಗ್ಬಿಟ್ಟು ನೋಡ್ರಿ, ಈವನ್ ನಾವು ಮಂಜುಗಡ್ಡೆ ಕೈಯಲ್ಲಿ ಫ್ರಿಜ್ ನಿಂದ ಕೈಯಾಗಿ ತೆಗೆದಿಟ್ಕೊಂಡು ನೋಡ್ರಿ, ಜಾರ್ ಬೀಳ್ತದೆ ನಮ್ಗೆ. ಕರೆಕ್ಟ್ ಆಗಿ ಫ್ರಿಕ್ಷನ್ ಸಿಗಲ್ಲ ನಮ್ಗೆ. ಕ್ವಶನ್ ಕೇಳ್ತಾನೆ, ಸಿ ರಸ್ತೆ ಮೇಲೆ ಚೆನ್ನಾಗಿ ನಡಿಬಹುದು, ನಾವು ಓಡ್ಬೋದು, ಬಟ್ ಅದರ ಮಂಜುಗಡ್ಡೆ ಮೇಲೆ ನಾವು ನಡೆಯಕ್ಕಾಗಲ್ಲ. ಏನಕ್ಕೆ ಅಂತ ಕೇಳ್ತಾನೆ. ಅವಾಗ ಎಲ್ಲಿ ಫ್ರಿಕ್ಷನ್ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಅಂತ ಕೇಳ್ತಾನೆ. ಇಲ್ಲಿ ಸಿ ರಸ್ತೆ ಮತ್ತು ಕಾಲುಗಳ ನಡುವೆ ಇರುವಂತ ಫ್ರಿಕ್ಷನಲ್ ಫೋರ್ಸ್ ಏನಾಗಿದೆ, ಜಾಸ್ತಿ ಆಗಿದೆ. ಆದ್ರೆ ಐಸ್ ಮತ್ತು ನಮ್ಮ ಕಾಲುಗಳ ನಡುವಿರುವಂತ ಫ್ರಿಕ್ಷನಲ್ ಫೋರ್ಸ್ ಇಲ್ಲಿ ಏನಾಗಿದೆ, ಕಡಿಮೆಯಾಗಿದೆ ಅಂತ. ಎಲ್ಲಿ ಕಡಿಮೆಯಾಗಿದೆನೋ ಅಲ್ಲಿ ನಡೆಯಕ್ಕಾಗಲ್ಲ, ಓಡಕ್ಕಾಗಲ್ಲ. ಯಾಕೆ ಕಡಿಮೆ ಆಗಿರ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೋದು. ಮಂಜುಗಡ್ಡೆ ಅಂತ ಬಂದಾಗ ಎಂತ ಸರ್ಫೇಸ್ ಅದು, ಸಾಫ್ಟ್ ಸರ್ಫೇಸ್. ಇದ್ರ ಮೇಲ್ಮೈ ಹೆಂಗಿದೆ, ಬಹಳ ನುಣುಪಾಗಿದೆ, ಸಾಫ್ಟ್ ಇದೆ. ಸಾಫ್ಟ್ ಸರ್ಫೇಸ್ ನಡುವೆ ಫ್ರಿಕ್ಷನ್ ಏನಾಗಿದೆ, ಕಡಿಮೆ ಆಗ್ತದೆ. ಇಲ್ಲಿ ಸಿ ರೋಡ್ ಅಂತ ಬಂದಾಗ, ಡಾಂಬರ್ ರೋಡ್ ಅಂತ ಬಂದಾಗ ಆ ರಫ್ ರೋಡ್ ಇರೋದ್ರಿಂದ ನಮ್ಮ ಕಾಲು ಮತ್ತು ನೆಲದ ನಡುವೆ ಒಳ್ಳೆ ಫ್ರಿಕ್ಷನ್ ನಮಗೆ ಸಿಗ್ತದೆ. ನೋಡ್ರಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಡಾಂಬರ್ ರಸ್ತೆ ಮೇಲೆ, ಸಿ ರೋಡ್ ಮೇಲೆ ಯಾಕೆ ನಡೆಯಕ್ ಆಗ್ತೈತಿ, ಐಸ್ ಮೇಲೆ ಯಾಕೆ ನಡೆಯಕ್ ಆಗಲ್ಲ ಅನ್ನೋದೊಂದು ಕ್ವಶನ್. ಸೇಮ್ ಕಾನ್ಸೆಪ್ಟ್ ಮರಳಿನಲ್ಲಿ ನಡೆಯಕ್ ಆಗುದಿಲ್ಲ ಏಕೆ ಅಂತ ಕೇಳ್ತಾನೆ. ಹೆಂಗ ನೀವು ಸಿ ರೋಡ್ ಮೇಲೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿರಲ್ಲ, ಹಂಗ ಒಂದು ಸ್ಯಾಂಡ್, ಒಂದು ಮರಳಿದೆಪ್ಪ, ಈ ಮರಳಲ್ಲಿ ಸಹಿತ ನಾವು ನಡೆಯಕ್ಕಾಗಲ್ಲ, ಏನಕ್ಕೆ ಅಂತ ಕೇಳ್ತಾನೆ. ಮರಳಲ್ಲಿ ಯಾಕೆ ನಾವು ನಡೆಯಕ್ಕಾಗಲ್ಲ, ಮರಳಿನ ಮೇಲೆ ಕಾಲಿಟ್ಟು ಓಡಕ್ಕಾಗಲ್ಲ ಯಾಕೆ ಅಂತ. ನೋಡಿ, ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ, ನಾವು ಮರಳಲ್ಲಿ ಓಡೋದು ತುಂಬಾ ಕಷ್ಟ, ನಮ್ಗೆ ರನ್ನಿಂಗ್ ಆಗಲ್ಲ, ಬಹಳ ಆಯಾಸ ಆಗ್ತದೆ, ಎನರ್ಜಿ ಹಾಳಾಗ್ತದೆ. ಇಲ್ಲಿ ಸಹಿತ ನಮ್ಗೆ ಫ್ರಿಕ್ಷನ್ ಅನ್ನೋದು ಸರಿಯಾಗಿ ಸಿಗಲ್ಲ. ನಾವು ನೆಲದ ಮೇಲೆ ನಿಂತ್ಕೊಂಡಾಗ ನಮ್ಗೆ ಚೆನ್ನಾಗಿ ಫ್ರಿಕ್ಷನ್, ನಮ್ಗೆ ಕಾಲು ಮತ್ತು ನೆಲದ ಮೇಲೆ ಒಳ್ಳೆ ಫ್ರಿಕ್ಷನ್ ನಮ್ಗೆ ಸಿಗ್ತದೆ. ಬಟ್ ಮರಳಲ್ಲಿ ಕಾಲಿಟ್ಟಾಗ ನಮ್ಮ ಕಾಲು ಮರಳಲ್ಲಿ ಸಿಲ್ಕೊಂಡು ಹೋಗುವುದರಿಂದ, ಆ ಮರಳಿನ ಒಳಗಡೆ ಜಾರ್ಕೊಂಡು ಹೋಗುವುದರಿಂದ ನಮ್ಗೆ ಒಂದು ನಿರ್ದಿಷ್ಟವಾಗಿರುವಂತ ಸ್ಪೆಸಿಫಿಕ್ ಆಗಿರುವಂತ ಫ್ರಿಕ್ಷನ್ ಫೋರ್ಸ್ ಅಲ್ಲಿ ಸಿಗಲ್ಲ. ಹಂಗಾಗಿ ನಾವು ಮರಳಲ್ಲಿ ಸಹಿತ ಓಡಕ್ಕೆ ಏನಾಗ್ತದೆ, ನಡೆಯಕ್ಕೆ ಕಷ್ಟ ಆಗ್ತದೆ, ಡ್ಯೂ ಟು ಲ್ಯಾಕ್ ಆಫ್ ಫ್ರಿಕ್ಷನ್. ನೆಲದ ಮೇಲೆ ಚೆನ್ನಾಗಿ ನಡೆಯಬಹುದು, ಮರಳಲ್ಲಿ ನಡೆಯಕ್ ಆಗುದಿಲ್ಲ ಏಕೆ ಅಂತ ಕೇಳ್ತಾನೆ. ಅವಾಗ ನೆಲಕ್ಕಿಂತ ಮರಳಲ್ಲಿ ನಡೆಯುವಾಗ ನಮ್ಗೆ ಕಡಿಮೆ ಘರ್ಷಣೆ ಬಲ ಉಂಟಾಗ್ತದೆ. ನೋಡ್ರಿ, ಕೆಲವೊಮ್ಮೆ ಘರ್ಷಣೆ ಹೆಚ್ಚಾಗೋದು ಡೇಂಜರ್, ಕಮ್ಮಿ ಆಗೋದು ಡೇಂಜರ್. ಹೌದಲ್ಲ? ಈ ರೀತಿ ಕಡಿಮೆ ಆಗೋದ್ರಿಂದ ನಾವು ಓಡಕ್ಕಂತೂ ಆಗಲ್ಲ. ಇನ್ನು ಬಹಳ ಸಿಂಪಲ್, ನೀವು ಏನು ಈ ಬಾಳೆಹಣ್ಣು ಸಿಪ್ಪೆ ಅಂತ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿಲ್ಲ, ಸಿನಿಮಾಗಳು ನೋಡ್ತೀವಿ ನಾವು, ಕೆಲವೊಂದ್ಸಲ ಗೊತ್ತಿಲ್ಲಾರ್ದೆ ಬಿದ್ದಿರ್ತೀವಿ. ಬಾಳೆ ಸಿಪ್ಪೆ ಡಿಪೆಂಡ್ ಅಪಾನ್ ಅದು, ಮತ್ತೆ ಸಾಫ್ಟ್ ಸರ್ಫೇಸ್ ಆಗಿರೋದ್ರಿಂದ ನಾವು ಕೆಳಗೆ ಬೀಳ್ತೀವಿ ಅಂತ ಅರ್ಥ. ಕಾಂಕ್ರೀಟ್ ರಸ್ತೆ ಎಕ್ಸಾಂಪಲ್ ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಂಡಿವಿ. ಕಾಂಕ್ರೀಟ್ ರಸ್ತೆ ಮೇಲೆ ಯಾವ ರೀತಿ ನಾವು ಚೆನ್ನಾಗಿ ನಡೀತೀವಿ ಅಂತ ನಮಗೆ ಗೊತ್ತಾಯ್ತು. ಆದ್ರೆ ಈ ವಾಹನಗಳ ಬ್ರೇಕ್ ಸಿಸ್ಟಮ್ ಐತಲ್ಲ, ಇದನ್ನು ಸಹಿತ ಒನ್ ಟೈಪ್ ಆಫ್ ಫ್ರಿಕ್ಷನಲ್ ಫೋರ್ಸ್. ನೋಡ್ರಿ, ನಾವೊಂದು ಬೈಕ್ಗೆ, ಆ ಕಾರಿಗೆ, ಸೈಕಲ್ಗೆ ಬ್ರೇಕ್ ಹಾಕ್ತಾ ಇದ್ದೀವಿ ಅಂತಂದ್ರೆ ಆ ಟೈರು ಮತ್ತು ಆ ಬ್ರೇಕ್ ನಡುವೆ ಒಂದು ತಿಕ್ಕಾಟದಿಂದನೇ, ಒಂದು ಫ್ರಿಕ್ಷನ್ ಇರುವುದರಿಂದನೇ ಆ ವಾಹನಗಳು ನಿಲ್ಲಕ್ ನಮ್ಗೆ ಸಾಧ್ಯ ಆಗ್ತೈತಿ. ಅಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗೋದು ಯಾವ ಎನರ್ಜಿ, ಯಾವ ಫೋರ್ಸ್ ಅಂತ ಕೇಳ್ತಾನೆ, ಫ್ರಿಕ್ಷನಲ್ ಫೋರ್ಸ್. ಘರ್ಷಣೆ ಇಲ್ಲ ಅಂತಂದ್ರೆ ಅಲ್ಲಿ ನಾವು ಬ್ರೇಕ್ ಹಾಕಿದಾಗ ಸಹಿತ ವಾಹನಗಳೇನಾಗಲ್ಲ, ನಿಲ್ಲಕ್ಕೆ ಆಗಲ್ಲ. ನೋಡ್ರಿ, ನೀವು
ಕೇಳಿರ್ಬೋದು ನೀವು, ಈ ಸಾಫ್ಟ್ ಸರ್ಫೇಸ್ ಹಾರ್ಡ್ ಸರ್ಫೇಸ್ ಎಷ್ಟು ಮ್ಯಾಟರ್ ಆಗ್ತದೆ ಅಂತಂದ್ರೆ, ನೋಡಿ ಒಂದು ಹೊಸ ಟೈರ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಯಾವುದೋ ಒಂದು ಬಸ್ಸು ಅಥವಾ ಒಂದು ಕಾರು ಸೈಕಲ್ ಯಾವುದೋ ಒಂದು ಟೈರ್ ಇದೆ, ಹೊಸ ಟೈರ್ ಇರುತ್ತಲ್ಲ, ಹೊಸ ಟೈರ್ ಅಂತ ಬಂದಾಗ ಇದ್ರ ಮೇಲೆ ನೋಡ್ಸ್ ಇರ್ತವೆ. ನೋಡ್ಸ್ ಅಂದ್ರೆ ಈ ರೀತಿ ಸ್ವಲ್ಪ ಹೊಸ ಟೈರ್ ರಫ್ ಆಗಿರುವಂತ ಈ ರೀತಿ ಸರ್ಫೇಸ್ ಇರೋದು ನಾವು ಅಬ್ಸರ್ವ್ ಮಾಡ್ತೀವಿ. ಆದ್ರೆ ಹಳೆ ಟೈರ್ ಇತ್ತು ಅಂದ್ರೆ ಅದು ನಡೆದು 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 ಚಲಿಸಿ ಇದ್ರ ಮೇಲಿರುವಂತ ಗ್ರಿಪ್ಪರ್ಸ್ ಇರುತ್ತಲ್ಲ, ಈ ಗ್ರಿಪ್ಪರ್ಸ್ ಎಲ್ಲ ನೋಡ್ಸ್ ಎಲ್ಲ ಏನಾಗಿರುತ್ತೆ ಹೋಗಿರ್ತವೆ. ಅವಾಗ ನೀವು ಹಳೆ ಟೈರ್ ಹಾಕೊಂಡು ಗಾಡಿ ಹಾಕೊಂಡು ಇಲ್ಲಿ ಬ್ರೇಕ್ ಹಿಡಿದು ಬಿಟ್ಟಂದ್ರ ಒಂದ್ 10 ಮೀಟರ್ ದೂರಕ್ಕೆ ಹೋಗಿ ನಿಲ್ತಿರ್ತದೆ. ಬಟ್ ಹೊಸ ಟೈರ್ ಇದ್ದಾಗ ನೀವು ಎಲ್ಲಿ ಬ್ರೇಕ್ ಹಾಕ್ತಿರೋ ಅಲ್ಲೇ ಗಾಡಿ ನಿಲ್ಲುವಂತ ಸಂದರ್ಭನ ಅಬ್ಸರ್ವ್ ಮಾಡ್ತೀವಿ. ಯಾಕಂದ್ರೆ ಹೊಸ ಟೈರ್ ಅಂತ ಬಂದಾಗ ನೆಲದ ಮೇಲೆ ಇದು ಹಾರ್ಡ್ ಸರ್ಫೇಸ್, ಇದು ರಫ್ ಸರ್ಫೇಸ್ ಇರೋದ್ರಿಂದನೇ ಫ್ರಿಕ್ಷನ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಹಳೆ ಟೈರ್ ಇದ್ದಾಗ ಏನಾಗ್ತದ್ರ ಅಲ್ಲಿ ಈ ಸಾಫ್ಟ್ ಸರ್ಫೇಸ್ ರೆಡಿ ಆಗ್ತದೆ, ಅದ್ರ ಮೇಲಿರುವಂತ ಗ್ರಿಪ್ಪರ್ಸ್ ಎಲ್ಲ ಸವಿದು ಹೋಗ್ಬಿಟ್ಟು ನಮ್ಗೆ ಯಾವುದೇ ರೀತಿ ಆಗಿರುವಂತ ಏನು ಆ ಹೊರಟಾದ ಮೇಲ್ಮೈ ಸಿಗಲ್ಲ. ಸಾಫ್ಟ್ ಸರ್ಫೇಸ್ ಇರೋದ್ರಿಂದನೇ ನಾವು ಚೆನ್ನಾಗಿ ಬ್ರೇಕ್. ನಂತರ ಯಾರ ಫ್ರೆಂಡ್ಸ್ ಕೇಳಿ ನೋಡ್ರಿ, ಅವ್ನ ಡೈಲಾಗ್ ಬಿಡ್ತಿಲ್ಲ, ನೋಡ್ಕೊಂಡು ಹೋಗಿ ಸ್ವಲ್ಪ ಟೈರ್ ಹಳೆವಾಗಿವ್ ನೋಡಂತ ಹೇಳ್ತಾರೆ. ಟೈರ್ ಹಳೆವಾಗಿವ್ ನೋಡಿದ್ರೆ ಫಿಸಿಕ್ಸ್ ಏನ್ ಕಾನ್ಸೆಪ್ಟ್ ಲಿಂಕ್ ಮಾಡ್ಬೇಕು ನಾವಲ್ಲಿ, ಟೈರ್ ಹಳೆವಾಗಿವ್ ಅಂದ್ರ ಟೈರ್ಗಳು ಸವಿದು ಹೋಗ್ಯವ ಅಂದ್ರೆ ಅದ್ರ ಮೇಲ್ಮೈ ಬಹಳ ಸಾಫ್ಟ್ ಆಗಿದೆ, ಹಂಗಾಗಿ ಫ್ರಿಕ್ಷನ್ ಕಮ್ಮಿ ಆಗ್ತದೆ. ನೀ ಇಲ್ಲಿ ಬ್ರೇಕ್ ಹಿಡಿದ್ರ ಮುಂದೆ ಬೀಳ್ತಿ ಅಂದ್ರೆ ಬ್ರೇಕಿಂಗ್ ಸಿಸ್ಟಮ್ ಮೇಲೆ ಸ್ವಲ್ಪ ನಿನಗೆ ಹಿಡಿತಾ ಇರ್ಲಿ, ಅದ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇರ್ಲಿ ನಿನಗೆ. ಹೋಗಿ ಅಲ್ಲೇ ಹೋಗಿ ಯಾವ್ದಾರ ಒಂದು ವ್ಯಕ್ತಿ ಮುಂದೆ ಗಾಡಿ ಮುಂದೆ ನಿಲ್ಲಿಸ್ಬಿಟ್ಟೆ ಅಂತಾರ ಹೊಡ್ಕೊಂಡು ಹೋಗ್ತೀನಿ ನೀನು. ಸೊ ಅವ ಇವೆಲ್ಲ ಕತಿ ಹೇಳಲ್ಲ, ನಮ್ಗೆ ಹೇಳೋದಂದ್ರೆ ಟೈರ್ ಹಳೆವಾಗಿ ನೋಡು ಅಂತ ಹೇಳ್ತಾರೆ. ಅವು ಫಿಸಿಕ್ಸ್ ನಾವು ಲಿಂಕ್ ಮಾಡ್ಕೊಂಡಾಗ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಆಗುತ್ತಾ? ಸೊ ಇವೆಲ್ಲ ಘರ್ಷಣೆ ಕೊರತೆಯಿಂದ ಆಗುವಂತ ಪರಿಣಾಮಗಳು. ಸೊ ಮಂಜುಗಡ್ಡೆ ಮೇಲೆ ನಡೆಯಕ್ಕಾಗಲ್ಲ, ಮರಳು ನಡೆಯಕ್ಕಾಗಲ್ಲ, ಬಾಳೆ ಸಿಪ್ಪಿ ಮೇಲೆ ಇಟ್ಟಾಗ ಯಾಕೆ ಇದು ಮಾಡ್ತೀವಿ, ನಾವು ಕಾಂಕ್ರೀಟ್ ರಸ್ತೆ ಮೇಲೆ ಯಾಕೆ ಚೆನ್ನಾಗಿ ನಡಿಬಹುದು, ನಾವು ಬ್ರೇಕ್ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತತಿ ನೋಡಿ. ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಸಿನಿಮಾಗಳಲ್ಲಿ ಯಾರಿಗಾದ್ರೆ ವಿಲನ್ಗ ಏರೋ ಒಬ್ಬ ಕೆಳಗೆ ಬಿಡಿಸ್ಬೇಕಾಗಿತ್ತಂದ್ರ ಅವ ಹಿಂಗ್ ಫಾಸ್ಟ್ ಹೊಡ್ಕೊಂಡ್ ಬಂದಿರ್ತಾನ, ಅವ್ನ್ ಗೊತ್ತಿಲ್ಲ ನೆಲದ ಮೇಲೆ ಎಣ್ಣೆ ಬಿಟ್ಟಿರ್ತೀವಿ ನಾವು, ನೆಲಕ್ಕೆ ಸಮಾನವಾಗಿ ಎಣ್ಣೆ ಬಿಟ್ಟಿರ್ತೀವಿ. ಎಣ್ಣೆ ಮತ್ತು ಕಾಲ್ ನಡುವೆ ಫ್ರಿಕ್ಷನ್ ಕಮ್ಮಿಯಾಗಿ ಅವ ಅಲ್ಲೇ ಬಿಡಿಸ್ತಿರೋದನ್ನ ನೋಡ್ತೀವಿ ನಾವು ಸಿನಿಮಾಗಳಲ್ಲಿ. ರಿಯಲ್ ಲೈಫ್ ಅಲ್ಲಿ ಸಹಿತ ಎಷ್ಟೋ ಸಲ ಫ್ರಿಕ್ಷನ್ ಅನ್ನು ನಾವು ಗೊತ್ತಿದ್ದು ಗೊತ್ತಿರ್ಲಾರ್ದೆ ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಇದು ಘರ್ಷಣೆ ಕೊರತೆಯಿಂದ ಆಗುವಂತ ಪರಿಣಾಮಗಳ ಮೇಲೆ ಎಕ್ಸಾಮ್ ನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್. ಈ ರೀತಿ ಘರ್ಷಣೆಗಳಲ್ಲಿ ನಾವು 3 ರೀತಿಯಾಗಿರುವಂತ ಫ್ರಿಕ್ಷನ್ಸ್ ಅನ್ನು ನೋಡ್ತೀವಿ. ಗೊತ್ತಾಯ್ತು ನಮ್ಗೆ ಫ್ರಿಕ್ಷನ್ ಅಂದ್ರೆ ಏನು, ಎದ್ರ ಮೇಲೆ ಡಿಪೆಂಡ್ ಆಗಿದೆ, ಹೆಚ್ಚಾದ್ರೆ ಏನಾಗ್ತತಿ, ಕಮ್ಮಿ ಆದ್ರೆ ಏನಾಗ್ತತಿ, ಅವೆಲ್ಲ ಎಫೆಕ್ಟ್ಸ್ ಏನು ಅಂತ ನಾವು ನೋಡ್ಕೊಂಡ್ ಬಂದಿವಿ. ಈ ಕ್ವಶನ್ ಏನ್ ಕೇಳ್ತೀನಿ ಅಂದ್ರ ಎಷ್ಟು ಟೈಪ್ಸ್ ಆಫ್ ಇರೋದಂದ್ರ 3 ಟೈಪ್ಸ್ ಅದಾವೆ. ಒಂದು ಸ್ಥಿರ ಘರ್ಷಣೆ, ಜಾರುವ ಘರ್ಷಣೆ ಮತ್ತು ಉರುಳುವ ಘರ್ಷಣೆ ಅಂತ ನೋಡ್ತೀವಿ. ಸ್ಥಿರ ಘರ್ಷಣೆ, ಜಾರುವ ಘರ್ಷಣೆ ಮತ್ತು ಉರುಳುವ ಘರ್ಷಣೆ. ಸೊ ಇಂಗ್ಲಿಷ್ ಅಲ್ಲಿ ಸ್ಥಿರ ಘರ್ಷಣೆಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ, ಇದಕ್ಕೆ ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ, ಇದನ್ನ ನಾವು ರೋಲಿಂಗ್ ಫ್ರಿಕ್ಷನ್. ನೋಡ್ರಿ ಇಂಗ್ಲಿಷ್ ಒಳಗೆ ಪದಗಳು ಸ್ವಲ್ಪ ಇಂಪಾರ್ಟೆಂಟ್ ಬರ್ಕೊಳ್ಳಬೇಕಾಗ್ತತಿ. ಸ್ಟಾಟಿಕ್ ಅಥವಾ ಜಾರುವ ಅಥವಾ ಉರುಳುವ ಈ 3 ಏನ್ ಡಿಫ್ರೆನ್ಸ್ ಅವ್ರು, ಯಾವ ಸಂದರ್ಭದಲ್ಲಿ ಇಂತ ನಮಗೆ ಫ್ರಿಕ್ಷನ್ ನೋಡ್ಬೋದು ಅಂತಂತಾನೆ. ಸ್ಥಿರ ಘರ್ಷಣೆ ಅಂತಂದ್ರೆ 2 ವಸ್ತುಗಳು ನಿಂತ ಜಾಗದಲ್ಲೇ, ನಿಂತ ಜಾಗ ಅಂತಂದ್ರೆ ಅರ್ಥ ನಿಶ್ಚಲ ಸ್ಥಿತಿಯಲ್ಲಿರುವಾಗ ಪಡೆಯುವಂತ ಒಂದು ಘರ್ಷಣೆ, ಮೂಮೆಂಟ್ ಅಲ್ಲಿ ಇರೋದಲ್ಲ. 2 ವಸ್ತುಗಳು ರೆಸ್ಟ್ ಅಲ್ಲಿ ಇರಬೇಕು, ಈ ವಸ್ತು ರೆಸ್ಟ್, ಈ ವಸ್ತು ರೆಸ್ಟ್. 2 ವಸ್ತುಗಳು ರೆಸ್ಟ್ ಅಲ್ಲಿ ಇದ್ದಾಗ ಆ 2 ವಸ್ತು ನಡುವಿರುವಂತಹ ಒಂದು ಫ್ರಿಕ್ಷನ್ ಅನ್ನು ನಾವು ಏನಂತ ಕರಿತೀವಿ, ಸ್ಥಿರ ಘರ್ಷಣೆ. ಇಮ್ಯಾಜಿನ್ ಮಾಡಿ ನನ್ನ ಕೈಯಲ್ಲಿ ಒಂದು ಬಾಟ್ಲ್ ಇದೆ, ಈ ಕೈಯಲ್ಲಿ ಒಂದು ಬಾಟ್ಲ್ ಇಟ್ಕೊಂಡಾಗ ಈ ನನ್ನ ಕೈ ಮತ್ತು ಈ ಬಾಟ್ಲ್ 2ರ ನಡುವೆ ಇರುವಂತ ಒಂದು ಘರ್ಷಣೆಯನ್ನು ನಾವು ಏನಂತ ಕರಿತೀವಿ, ಸ್ಥಿರ ಘರ್ಷಣೆ. ಸ್ಟಾಟಿಕ್ ಫ್ರಿಕ್ಷನ್, ಸ್ಟಾಟಿಕ್ ಫ್ರಿಕ್ಷನ್ ಯಾವಾಗ ಅಪ್ಲೈ ಆಗ್ತದೆ ಅಂತಂದ್ರೆ 2 ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು, ಯಾವ್ದು ಮೂವ್ಮೆಂಟ್ ಆಗ್ತಿರ್ಬಾರ್ದು, ಯಾವ್ದು ಮೂವ್ಮೆಂಟ್ ಆಗ್ತಿರ್ಬೋದು. 2 ವಸ್ತುಗಳು ಸಹಿತ ಸ್ಥಿರ ಘರ್ಷಣೆ. ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ನಾವು, ಒಂದು ನೆಲದ ಮೇಲೆ ಒಂದು ಬೆಟ್ಟ ನಿಲ್ಲದಾಗಿರ್ಬೋದು, ನೆಲದ ಮೇಲೆ ಒಂದು ಕಟ್ಟಡ, ಒಂದು ಮನೆ ಕಟ್ಟದಾಗಿರ್ಬೋದು, ನೆಲದ ಮೇಲೆ ಒಂದು ಗುಂಡು ಕಲ್ಲು ನಿಲ್ಲದಾಗಿರ್ಬೋದು. ಇವೆಲ್ಲ 2 ವಸ್ತುಗಳ ಸಹಿತ ನಮ್ಗೆ ಏನಾಗಿರ್ಬೇಕು, ರೆಸ್ಟ್ ಅಲ್ಲಿ ಇರಬೇಕು. ಆ ರೆಸ್ಟ್ ಅಲ್ಲಿ ಇರುವಂತ ಘರ್ಷಣೆ ನಾವು ಸ್ಥಿರ ಘರ್ಷಣೆ ಅಂತ ಕರಿತೀವಿ. ಇನ್ನು ಜಾರುವ ಘರ್ಷಣೆ ಅಂದ್ರೆ ಏನ್ ಮೀನಿಂಗ್ ಸರ್ ಅಂತಂದ್ರೆ, ಇಲ್ಲಿ ಒಂದು ವಸ್ತು ಮಾತ್ರ ರೆಸ್ಟ್ ಅಲ್ಲಿ ಇರ್ತದೆ, ಇನ್ನೊಂದು ವಸ್ತು ಏನಾಗಿರ್ತದೆ ಮೂವ್ಮೆಂಟ್ ಅಲ್ಲಿ ಇರ್ತದೆ, ಇನ್ನೊಂದು ವಸ್ತು ಮೂವ್ಮೆಂಟ್ ಅಲ್ಲಿ ಇರ್ತದೆ. ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿ, ಒಂದು ವಸ್ತು ಚಲನೆ ಸ್ಥಿತಿಯಲ್ಲಿ ಇರ್ತದೆ. ಅದ್ರ ಮೇಲೆ ಜಾರ್ಕೊಂಡು ಹೋಗುವುದನ್ನ ನಾವೇನಂತ ಕರಿತೀವಿ, ಜಾರುವ ಘರ್ಷಣೆ. ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಏನು ಸ್ಲೈಡಿಂಗ್, ಚಿಕ್ಕವರಿದ್ದಾಗ ಬಹಳ ಆಟ ಆಡಿದ್ವಿ ನಾವು, ಜಾರ್ಬಂಡಿ ಆಟ ಇರ್ತದೆ ಗೊತ್ತಾ ನಿಮ್ಗೆ. ಇದೊಂದು ಜಾರ್ಬಂಡಿ ಹಿಂಗ್ ನಾವು ಜಾರ್ಕೊಂಡು ಕೆಳಗೆ ಬೀಳ್ತೀವಿ ಅಂತಂದ್ರೆ ಅರ್ಥ ಇಲ್ಲಿ ಈ ಜಾರ್ಬಂಡಿ ಮತ್ತು ನಮ್ಮ ಮೇಲಿರುವಂತ ಫ್ರಿಕ್ಷನ್ ಯಾವುದು ಅಂತ ಕೇಳ್ಬೋದು ನಿಮ್ಗೆ, ಜಾರುವ ಘರ್ಷಣೆ. ಇದನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ.
ನಮ್ಮ ಕನ್ನಡದಲ್ಲಿ ಸರಸದು ಅಂತ ಕರಿತೀವಿ. ಮುಂದಕ್ಕೆ ಸರಸೋದು, ಹಿಂದಕ್ಕೆ ಸರಸೋದು, ಎಳೆಯೋದು ಅಂತ ಕರಿತೀವಿ. ನೆಲದ ಮೇಲೆ ಯಾವುದೋ ಒಂದು ಒಂದು ವಸ್ತು ಇತ್ತಪ್ಪ, ಒಂದು ಡಬ್ಬಿ ಇರ್ತದೆ, ಹಿಂಗೆ ಎಳ್ಕೊಂಡಿರ್ತಾರೆ, ಅದನ್ನ ನಾವು ಜಾರಿಸೋದು ಅಂತ ಕರಿತೀವಿ. ಸ್ಲೈಡ್ ಮಾಡೋದು ಒಟ್ಟ ಅದಲ್ಲ. ಅವಾಗ ಸಹಿತ ಏನಾಗ್ತಂದ್ರೆ ಆ ವಸ್ತು ಮತ್ತು ಏನು ನೆಲದ ಮೇಲೆ, ನೆಲ ಮಾತ್ರ ರೆಸ್ಟ್ ಅಲ್ಲಿ ಇರ್ತದೆ, ಆ ವಸ್ತು ಮಾತ್ರದ ಮುಖಾಂತರ ಏನಾಗ್ತದೆ ಜಾರ್ಕೊಂಡು ಹೋಗ್ತದೆ. ಒಂದು ವಸ್ತು ನಿಂಗೆ ಮುಂದಕ್ಕೆ ತಳ್ಳಿದಾಗ, ಹಿಂದಕ್ಕೆ ಎಳ್ಕೊಂಡಾಗ ಅವಾಗ ಉಂಟಾಗುವಂತ ಘರ್ಷಣೆ ನಾವು ಜಾರುವ ಘರ್ಷಣೆ, ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ, ಇನ್ನೊಂದಿದೆ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ರೋಲಿಂಗ್ ಫ್ರಿಕ್ಷನ್ ಮೀನಿಂಗ್ ಏನು ಅಂತಂದ್ರೆ, ಒಂದು ವಸ್ತು ನೆಲದ ಮೇಲೆ ಹಿಂಗ ನೆಟ್ಟಗೆ ಜಾರೋ ಬದಲಾಗಿ ಅದನ್ನ ಹಿಂಗ ಉರುಳಿಸ್ತಾನೆ. ಈ ಉರುಳಿಸೋ ಮೀನಿಂಗ್ ಏನಂತ, ಇಮ್ಯಾಜಿನ್ ಒಂದು ಬಾಟ್ಲ್ ಇದೆ ಅಂತ ಬಂದಾಗ ಹಿಂಗ್ ಎಳ್ಕೊಂಡು ಹೋಗೋದನ್ನು ಜಾರುವ ಘರ್ಷಣೆ. ಹಿಂಗ್ ನಿಂತಿತ್ತಂದ್ರ ಸ್ಥಿರ ಘರ್ಷಣೆ, ಇದನ್ನ ಹಿಂಗ್ ಮುಂದಕ್ಕೆ ಎಳೆದ್ರೆ ನಾವು ಜಾರುವ ಘರ್ಷಣೆ ಅಂತ ಕರಿತೀವಿ. ಆದ್ರೆ ಇದನ್ನ ಹಿಂಗೆ ಅಡ್ಡ ಮಲಗಿಸಿ ಹಿಂಗ್ ಮುಂದಕ್ಕೆ ತಳಿತೀವಲ್ಲ, ಹಿಂಗ ಒಂದು ಸಿಲಿಂಡರ್ ಖಾಲಿ ಆದಾಗ ಏನ್ ಮಾಡ್ತೀವಿ ನಾವು, ಖಾಲಿ ಕೆಳಗೆ ಹಾಕಿ ನೆಲದ ಮೇಲೆ ತಳ್ಳಿ ಬಿಡ್ತೇವೆ, ಅದು ಹಿಂಗ ಉಳ್ಕೋದ್ ಮುಂದಕ್ಕೆ ಹೋಗ್ತದೆ. ಅಂತ ಒಂದು ಘರ್ಷಣೆ ಅಂತ ಕರಿತೀವಿ ಉರುಳುವ ಘರ್ಷಣೆ, ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಏನು ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ಯಾವಾಗ ಪಾಸಿಬಲ್ ಆಗ್ತದೆ ನಮಗೆ ಅಂತಂದ್ರೆ, ಒಂದು ವಸ್ತು ಐದರ್ ಸರ್ಕಲ್ ಶೇಪ್ ಅಲ್ಲಿ, ಸ್ಪಿಯರ್ ಶೇಪ್ ಅಲ್ಲಿ ಆದ್ರೂ ಆಗಿರಬೇಕು, ಇಲ್ಲ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲ ಆದ್ರೂ ವಸ್ತು ನಮ್ಗೆ ಇರ್ಬೇಕಾಗ್ತತಿ. ಈ ರೀತಿ ಚೌಕಾಕಾರ ಇತ್ತಂದ್ರೆ ರೋಲ್ ಮಾಡಕ್ ಆಗಲ್ಲ. ಅದನ್ನ ಹೆಂಗ್ ರೋಲ್ ಮಾಡಿಸ್ತಾರೆ ನೀವು? ರೋಲ್ ಮಾಡ್ಸಕ್ ಆಗಲ್ಲ. ಆ ವಸ್ತು ರೋಲ್ ಮಾಡ್ಬೇಕಾಗಿತ್ತು, ಉರುಳಿಸ್ಬೇಕಾಗಿತ್ತು ಅಂದ್ರ ಅದೊಂದು ಗೋಳದ ರೂಪದಲ್ಲಾದ್ರೂ ಇರಬೇಕು, ಒಂದು ಸಿಲಿಂಡರಿನ ಆಕಾರ ರೂಪದಲ್ಲಾದ್ರೂ ಇರಬೇಕಾಗ್ತತಿ. ಅವಾಗ ಮಾತ್ರ ಅವಸ್ಥೆ ಏನಾಗ್ತತಿ, ಉಳ್ಕೊಂಡು ಹೋಗ್ತದೆ. ಒಂದು ವೀಲ್ ಆಗಿರ್ಬೋದು, ಒಂದು ಸಿಲಿಂಡರ್ ಆಗಿರ್ಬೋದು, ಒಂದು ಬಾಲ್. ಬೆಸ್ಟ್ ಎಕ್ಸಾಂಪಲ್, ಒಂದು ಬ್ಯಾಟ್ ತಗೊಂಡು ಬಾಲಿಗೆ ಹೊಡೆದಾಗ ಬಾಲ್ ಮುಂದಕ್ಕೆ ಕೊಡ್ತಲ್ಲ, ಆ ಓಡುವಂತ ಚಲನೆಯನ್ನು ನಾವು ಒಂದು ಫ್ರಿಕ್ಷನ್, ನಾವು ಉರುಳುವ ಘರ್ಷಣೆ ಅಂತ ಕರಿತೀವಿ. ಒಂದು ವಾಲಿಬಾಲ್, ಒಂದು ಫುಟ್ಬಾಲ್, ಏನಾದ್ರೂ ಒಂದು ವಸ್ತು ನೆಲದ ಮೇಲೆ ಓಡ್ಕೊಂಡು ಹೋಗ್ತಾ ಇದೆ, ಉಳ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನಾವು ಉರುಳುವ ಘರ್ಷಣೆ ಅನ್ನೋ ಪದವನ್ನು ನಾವಿಲ್ಲಿ ಕೊಡ್ತೀವಿ. ಐಡಿಯಾ ಬರ್ತಾ ಇದೆನಾ? ಸೊ ಇಲ್ಲಿ ಎಷ್ಟು ರೀತಿ ಘರ್ಷಣೆಗಳು? ಟೋಟಲಿ 3 ರೀತಿಯಾಗಿರುವಂತಹ ಘರ್ಷಣೆಗಳಿದಾವೆ. ಒಂದು ಸ್ಥಿರ ಘರ್ಷಣೆ, ವಸ್ತು ನಿಂತ ಜಾಗದಲ್ಲೇ ನಿಂತಿರುವಂತ ಘರ್ಷಣೆ. ಇಲ್ಲಿ 2 ವಸ್ತುಗಳು ಏನಾಗಿರ್ತವೆ, ರೆಸ್ಟ್ ಅಲ್ಲಿ ಇರ್ತವೆ. ಇನ್ನ ಜಾರುವ ಘರ್ಷಣೆ, ಒಂದು ವಸ್ತು ಫಿಕ್ಸ್ ಇರುತ್ತೆ, ಇನ್ನೊಂದು ವಸ್ತು ಮಾತ್ರ ಅದ್ರ ಮೇಲೆ ಮುಂದಕ್ಕೆ ಹೋಗ್ತಾ ಇರ್ತದೆ, ಮುಂದಕ್ಕೆ ಹಿಂದಕ್ಕೆ ಹೋಗ್ತಿರ್ತದೆ. ಆ ವಸ್ತು ಕಂಪಲ್ಸರಿ ವಸ್ತುಗೆ ಟಚ್ ಆಗಿರ್ಲೇಬೇಕು. ಇನ್ನು ಉರುಳುವೆ ಘರ್ಷಣೆದಲ್ಲಿ ವಸ್ತುನ ಶೇಪ್ ಸ್ವಲ್ಪ ಮ್ಯಾಟರ್ ಆಗ್ತತಿ. ಸಾಮಾನ್ಯವಾಗಿ ಫಿಸಿಕ್ಸ್ ಪ್ರಕಾರ ಒಂದು ವಸ್ತು ಉರುಳಿಸ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರ ನನ್ನ ಪ್ರಕಾರ 2 ಶೇಪ್ಗಳು ಇಂಪಾರ್ಟೆಂಟ್ ಆಗ್ತದೆ. ಒಂದು ಸ್ಪೆರಿಕಲ್ ಅಥವಾ ಒಂದು ಸೈಕಲ್ ಶೇಪ್ ಅಲ್ಲಿ, ಒಂದು ವೀಲ್ ಶೇಪ್ ಅಲ್ಲಿ ಇರಬೇಕು, ಇಲ್ಲಾಂದ್ರೆ ಒಂದು ಸಿಲಿಂಡ್ರಿಕಲ್ ಆಕಾರದಲ್ಲಿ ಇರಬೇಕು. ನೋಡ್ರಿ, ನಾವೆಲ್ಲ ಚಿಕ್ಕವರಿದ್ದಾಗ ಬಹಳ ಯೂಸ್ ಮಾಡ್ತೀವಿ. ಒಂದು ನೀರು ತುಂಬುವಂತ ಬ್ಯಾರಲ್ ಇರ್ತದೆ, ಅದನ್ನ ಖಾಲಿ ಆಗ್ತದೆ, ಖಾಲಿ ಆದ್ರೆ ಹಿಂಗೆ ತಲೆ ಮೇಲೆ ಎತ್ಕೊಂಡು ಹೋಗ್ತಿದ್ದೆ, ಸ್ವಲ್ಪ ದೂರ ತರ ಕಾಳಿಂದ ಉದ್ಕೊಂಡು ಹೋಗಿರ್ತದೆ. ಆರಾಮಾಗಿ ಕಡಿಮೆ ಎನರ್ಜಿಯಿಂದ ತೊಳ್ಕೊಂಡು ಹೋಗ್ಬೋದು. ಮನೆಯಾಗ ಸಿಲಿಂಡರ್ ಖಾಲಿ ಆದ್ರೂ ಸಹಿತ, ಖಾಲಿ ಇರ್ಲಿ ಫುಲ್ ಇರ್ಲಿ, ಅದಕ್ಕೆ ಎತ್ಕೊಂಡು ಹೋಗ್ತಿದ್ದ ನಾವು ತಳ್ಕೊಂಡು ಹೋಗ್ತೀವಿ. ನಾವು ಈ ತಳ್ಕೊಂಡು ಹೋಗೋದನ್ನ ಅಂತ ಕರಿತೀವಿ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಕ್ವಶನ್ ಏನ್ ಕೇಳ್ತಾನೆಪ್ಪ ಅಂತಂದ್ರ, ಈ ಟೈಪ್ಸ್ ಗಳಿಗಿಂತ ಯಾವುದಕ್ಕಿಂತ ಯಾವ್ದು ಫ್ರಿಕ್ಷನ್ ಕಡಿಮೆ? ರೋಲಿಂಗ್ ಕಿಂತ ಸ್ಲೈಡಿಂಗ್ ಯಾವ ರೀತಿ ಇದೆ, ಸ್ಲೈಡಿಂಗ್ ಗಿಂತ ಸ್ಟಾಟಿಕ್ ಯಾವ ರೀತಿ ಇದೆ ಅನ್ನೋದನ್ನ ನಮಗೆ ಎಕ್ಸಾಮ್ ದಲ್ಲಿ ಕ್ವಶನ್ ನಮಗೆ ಕೇಳ್ತಿರ್ತಾನೆ. ಯಾವುದಕ್ಕಿಂತ ಯಾವ್ದು ಜಾಸ್ತಿ ಅನ್ನೋ ಪ್ರಶ್ನೆಗಳನ್ನು ಎಕ್ಸಾಮ್ ದಲ್ಲಿ ಕೇಳ್ತಾನೆ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೇಲಿಂದ ಬಂದಷ್ಟು ಫಸ್ಟ್ ಯಾವ್ದು ಹೇಳಿದ್ರೆ ನಾವು ಸ್ಟಾಟಿಕ್ ಹೇಳಿದಿವಲ್ಲ, ಎಲ್ಲಕ್ಕಿಂತ ಹೆಚ್ಚು ಫ್ರಿಕ್ಷನ್ ಯಾವುದು ಅಂತಂದ್ರೆ ಸ್ಟಾಟಿಕ್ ಫ್ರಿಕ್ಷನ್. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು ಅಂತಂದ್ರೆ ಯಾವುದು ಸ್ಲೈಡಿಂಗ್ ಫ್ರಿಕ್ಷನ್. ಎಲ್ಲಕ್ಕಿಂತ ಕಡಿಮೆ ಆಗಿರುವಂತ ಘರ್ಷಣೆ ಯಾವುದು ಅಂತಂದ್ರ ರೋಲಿಂಗ್ ಫ್ರಿಕ್ಷನ್, ಅದು ಕಡಿಮೆ ಆಗಿರ್ತದೆ. ಅಂದ್ರೆ ಸೇಮ್ ವೇಟ್ ಇದೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಯಾವ ರೀತಿ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಇಮ್ಯಾಜಿನ್ ಮಾಡೋಣ, ನನ್ನ ಕಡೆ ಒಂದು ಸೇಮ್ ವೇಟ್ ಇದೆ. ಇಮ್ಯಾಜಿನ್ ಇದೊಂದು ಒಂದು ವಸ್ತು ಇದೆ, ಒಂದು 50 kg ಇದೆ. ಯಾವುದು 50 kg, ಒಂದು ಗುಂಡಿದೆ ಅಂತ ಗುಂಡು, ಯಾವ್ದು ಇಟ್ ಮೇ ಬಿ ಒಂದು ವಸ್ತು ಇದೆ. ಇದೊಂದು 50 kg, ಇದನ್ನು 50 kg, ಇದನ್ನು 50 kg, ಮಾಸ್ ಸೇಮ್ ಇದೆ. ಬಟ್ ಇದು ಸುಮ್ಮನೆ ನೆಲದ ಮೇಲೆ ನಿಂತುಕೊಂಡಾಗ ಇವೆರಡು ನಡುವಂತ ಫ್ರಿಕ್ಷನ್ ಎಲ್ಲಕ್ಕಿಂತ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇದು ನೆಲದ ಮೇಲೆ ಸ್ವಲ್ಪ ಮುಂದಕ್ಕೆ ಸ್ಲೈಡ್ ಆಗ್ತಾ ಇದೆ ಅಂದ್ರೆ ಫ್ರಿಕ್ಷನ್ ಸ್ವಲ್ಪ ಏನಾಗ್ತದೆ, ಕಮ್ಮಿ ಆಗ್ತದೆ. ಇದು ಫುಲ್ಲು ರೋಲ್ ಆಗ್ತಾ ಇದೆ, ಉರುಳ್ಕೊಂಡು ಹೋಗ್ತಾ ಇದೆ ಅಂತಂದ್ರ ಇದಕ್ಕಿಂತ ಇಲ್ಲಿರುವಂತ ಫ್ರಿಕ್ಷನ್ ಏನು ಕಡಿಮೆ. ಅಂದ್ರೆ ವಸ್ತು ಯಾವ ಸ್ಥಿತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದೆ, ಯಾವ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಅನ್ನೋದ್ ಮೇಲೆ ಸಹಿತ ನಮ್ಗೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನು ಕೇಳ್ತಾನೆ. ಹಂಗಾಗಿ ಎಲ್ಲಕ್ಕಿಂತ ಜಾಸ್ತಿ ಯಾವುದು ಅಂತಂದ್ರೆ ಸ್ಟಾಟಿಕ್ ಫ್ರಿಕ್ಷನ್. ಯಾವ ಫ್ರಿಕ್ಷನ್? ಸ್ಟಾಟಿಕ್ ಫ್ರಿಕ್ಷನ್ ಎಲ್ಲಕ್ಕಿಂತ ಏನಾಗಿದೆ, ಜಾಸ್ತಿ ಆಗಿದೆ. ಇದಕ್ಕಿಂತ ಸ್ವಲ್ಪ ಕಮ್ಮಿ ಯಾವುದು? ಸ್ಲೈಡಿಂಗ್ ಫ್ರಿಕ್ಷನ್. ಯಾವುದು? ಸ್ಲೈಡಿಂಗ್ ಫ್ರಿಕ್ಷನ್. ಎಲ್ಲಕ್ಕಿಂತ ಕಮ್ಮಿ ಯಾವುದು ಅಂತ ಕೇಳ್ತಾನೆ? ರೋಲಿಂಗ್ ಫ್ರಿಕ್ಷನ್. ಯಾವುದು? ರೋಲಿಂಗ್ ಫ್ರಿಕ್ಷನ್. ಇದೇ ಎಕ್ಸಾಮ್ ದಲ್ಲಿ ಇಡೀ ಟಾಪಿಕ್ ಅಲ್ಲಿ ಫ್ರಿಕ್ಷನ್ ಅನ್ನೋ ಟಾಪಿಕ್ ಅಲ್ಲಿ ಫಸ್ಟ್ ಕ್ವಶನ್, ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತ ಕ್ವಶನ್ ಇದು. ಹೆಂಗೆ ಅಂತಂದ್ರೆ ಯಾವುದಕ್ಕಿಂತ ಯಾವ್ದು ಜಾಸ್ತಿ, ಯಾವುದಕ್ಕಿಂತ ಯಾವ್ದು ಕಡಿಮೆ ಅನ್ನೋದನ್ನು ಎಕ್ಸಾಮ್ ದಲ್ಲಿ ನಮಗೆ
ಕೇಳ್ತಿರ್ತಾನೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಈ ರೀತಿ ನಮ್ಮನ್ನ ಹೆಂಗ್ ಕನ್ಫ್ಯೂಸ್ ಮಾಡಿಸ್ತೀನಿ ಅಂತಂದ್ರೆ ನೀವು ಒಂದ್ಸಲ ಬರ್ಕೊಳ್ಬೇಕಾದ್ರೆ ನಾನು ಬರ್ದೆ ನೋಡ್ರಿ. ಸ್ಟಾಟಿಕ್ ಫ್ರಿಕ್ಷನ್ ಇಸ್ ಗ್ರೇಟರ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್ ಅಂಡ್ ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ಗ್ರೇಟರ್ ದೆನ್ ರೋಲಿಂಗ್ ಫ್ರಿಕ್ಷನ್. ಸ್ಥಿರ ಘರ್ಷಣೆ ಅನ್ನೋದು ಜಾರುವ ಘರ್ಷಕ್ಕಿಂತ ಜಾಸ್ತಿ, ಜಾರುವ ಘರ್ಷಣೆ ಅನ್ನೋದು ಉರುಳುವ ಘರ್ಷಣಕ್ಕಿಂತ ಜಾಸ್ತಿ. ಕ್ವಶನ್ ನಂಬರ್ ಈ ರೀತಿ ಕೇಳ್ತಾನೆ ನಮ್ಗೆ, ಈ ರೀತಿ ಕೇಳ್ತಾನೆ. ಬೋರ್ಡ್ ಅಬ್ಸರ್ವ್ ಮಾಡ್ಬೇಕೆಲ್ಲರೂ. ಏನಂತ ಕೇಳ್ತಾನೆ ಗೊತ್ತಾ? ಫಸ್ಟ್ ಕ್ವಶನ್, ಒಂದು ವಸ್ತುವನ್ನು ಇಮ್ಯಾಜಿನ್, ಒಂದು ವಸ್ತು ಯಾವ್ದೈತಿ ನನ್ನ ಕಡೆ, ಒಂದು ಸಿಲಿಂಡರ್ ಆಕಾರ ಒಂದು ವಸ್ತು ಐತಿ ಅಂತ ತಿಳ್ಕೊಳ್ರಿ. ಒಂದು ವಸ್ತು ಐತಿ. ಈ ಒಂದು ವಸ್ತುವನ್ನು ಹಿಂಗ ಜಾರಿಸ್ಕೊಂಡು ಮುಂದೆ ತಳ್ಕೊಂಡು ಹೋಗೋದಕ್ಕಿಂತ ಈ ವಸ್ತುವನ್ನು ಉರುಳಿಸಿಕೊಂಡು ಮುಂದೆ ತೆಗೆದುಕೊಂಡು ಹೋಗುವುದು ಸುಲಭವಾಗ್ತದೆ. ಯಾವ್ದು ಸುಲಭ ಅಂತ? ಇದನ್ನು ನಾವು ಸ್ಲೈಡ್ ಮಾಡೋದಕ್ಕಿಂತ ರೋಲ್ ಮಾಡೋದು ಈಸಿ ಅಂತ ಕೊಡ್ತಾನೆ ನಮಗೆ. ಅಂದ್ರೆ ಅದನ್ನ ಹಿಂಗೆ ದಾರ ಕಟ್ಟಿ ಎಳ್ಕೊಂಡು ಹೋಗೋದಕ್ಕಿಂತ ಹಿಂಗ್ ಕಾಲಿನ ತಳ್ಳೋದ್ರಿಂದ ಮುಂದೆ ತೊಳ್ಕೊಂಡು ಹೋಗ್ತಲ್ಲ, ಉಳ್ಕೊಂಡು ಹೋಗ್ತಲ್ಲ, ಇದಕ್ಕಿಂತ ಇದು ಈಸಿ ಆಗ್ತದೆ. ಯಾಕೆ ಅಂತ ಕೇಳ್ತಾನೆ. ಅಲ್ಲಿಂದ ಅರ್ಥ ಯಾವ ಸಂದರ್ಭದಲ್ಲಿ ಫ್ರಿಕ್ಷನ್ ಫೋರ್ಸ್ ಕಮ್ಮಿ ಇದೆ, ಯಾವ ಸಂದರ್ಭದಲ್ಲಿ ಫ್ರಿಕ್ಷನ್ ಫೋರ್ಸ್ ಜಾಸ್ತಿ ಇದೆ ಅನ್ನೋ ಕ್ವಶನ್ ನಮಗೆ ಕೇಳ್ತಿರ್ತಾನೆ. ಅವಾಗ ಜಾರುವ ಫ್ರಿಕ್ಷನ್ಗಿಂತ ಉರುಳುವ ಫ್ರಿಕ್ಷನ್ ಏನಾಗಿದೆ? ಕಡಿಮೆಯಾಗಿದೆ. ಕಡಿಮೆ ಜಾಸ್ತಿ ಸಿಂಬಾಲಿಕಲ್ ಕೇಳ್ತಾನೆ. ಸೊ ಕಡಿಮೆ ಅಂದ್ರೆ ಅರ್ಥ ಆಗಿರ್ಬೋದು ನೀವು ಮ್ಯಾಥಮೆಟಿಕಲಿ, ಇದು ಗ್ರೇಟರ್, ಇದು ಲೆಸ್ಸರ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ವಾಯ್ ತಗೊಂಡಾಗ ಇದು ಯಾವ ಕಡೆ ಬಾಯಿ ಓಪನ್ ಮಾಡಿರ್ತಲ್ಲ ಅದು ದೊಡ್ಡದು. ಹಿಂಗೆ ಹಿಂಗೆ ಓಪನ್ ಮಾಡುತ್ತಂದ್ರೆ ಅದು ಯಾವ ಕಡೆ ಓಪನ್ ಮಾಡಿದ್ರೆ ಅದು ದೊಡ್ಡದು, ಇನ್ನಾದ್ರ ಹಿಂದೆ ಇದ್ದದ್ದು ಸಣ್ಣದು ಅಂತ ಅರ್ಥ. ಇವಾಗ ಇಲ್ಲಿ ಎಕ್ಸ್ ಇಲ್ಲಿ ವಾಯು ತಗೊಂಡ್ರೆ ಯಾವ ದೊಡ್ಡದಿಲ್ಲ, ಯಾವ ಕಡೆ ಮುಖ ಓಪನ್ ಮಾಡೈತಿ, ಈ ಕಡೆ ಓಪನ್ ಮಾಡಿದ್ರೆ ಇದು ದೊಡ್ಡದು, ಇದೇನು ಸಣ್ಣದು ಅಂತ ಕರಿತೀವಿ. ಅವಾಗ ನಿಮಗೆ ಫ್ರಿಕ್ಷನ್ಗೆ ಸಂಬಂಧಿಸಿದ ಹಾಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳ್ತಾನೆ. ನೋಡ್ರಿ ಕ್ವಶನ್ ಹೆಂಗಿದೆ. ಫ್ರಿಕ್ಷನ್ಗೆ ಸಂಬಂಧಿಸಿದ ಹಾಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ. ನೋಡ್ರಿ ಇದ್ರ ಜೊತೆಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದೀವಿ. 4 ಆಪ್ಷನ್ಸ್ ಅದಾವೆ. ಇಲ್ಲಿ ಯಾವ್ದು ಸರಿ ಯಾವ್ದು ರಾಂಗ್ ಅನ್ನು ನೀವು ಅಬ್ಸರ್ವ್ ಮಾಡ್ರಿ. ರೋಲಿಂಗ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕೊಡ್ತಾನೆ. ಆಪ್ಷನ್ ಕೊಡ್ತಾನೆ, ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ರೋಲಿಂಗ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕೊಡ್ತಾನೆ. ಸ್ಟಾಟಿಕ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ರೋಲಿಂಗ್ ಫ್ರಿಕ್ಷನ್ ಅಂತ ಕೊಡ್ತಾನೆ. ಇದನ್ನೇ ನಮಗೆ ಉಲ್ಟಾ ಕೊಡ್ತಾ ಬರ್ತಾನೆ. ಇದು ಯಾವ ರೀತಿ ಅಂದ್ರೆ ರೋಲಿಂಗ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ಸ್ಟಾಟಿಕ್ ಫ್ರಿಕ್ಷನ್ ಈಸ್ ಗ್ರೇಟರ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕೊಡ್ತಾನೆ. ಒಟ್ಟ ನಿಮಗೆ ಕನ್ಫ್ಯೂಸ್ ಮಾಡಿಸ್ತಾನೆ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾನೆ. ಆ ಕಡೆ ಈ ಕಡೆ ಅದು ಇದು ಓದಿ ಹಿಂಗ ಸಿಂಬಾಲಿಕಲಿ ಕೊಡ್ತಾನೆ. ಈ ಸಿಂಬಲೇ ಕೊಡ್ತಾನೆ. ಇದೇನು ಚಿಹ್ನೆ ಐತಲ್ಲ, ಗಣಿತ ಚಿಹ್ನೆ ಐತಲ್ಲ, ಈ ಚಿಹ್ನೆಯನ್ನು ಯೂಸ್ ಮಾಡಿಕೊಂಡೇ ಎಕ್ಸಾಮ್ನಲ್ಲಿ ಕೇಳಿರುವಂತ ಉದಾಹರಣೆಗಳು ತುಂಬಾ ಇದಾವೆ. ಹಂಗಾಗಿ ಈ ಚಿಹ್ನೆಗಳ ಪ್ರಕಾರ ನಾವು ಆನ್ಸರ್ ಮಾಡ್ಬೇಕಾಗ್ತತಿ. ಆನ್ಸರ್ ಮಾಡ್ಬೋದಾ ಯಾರಾದ್ರೂ? ಯಾವ್ದು ಸರಿಯಾಗಿರುವಂತ ಉತ್ತರ ಆಗಿರ್ಬೋದು? ಈಗ ಸಿ ಇಸ್ ಕರೆಕ್ಟಾ? ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ರಿ ಯಾರೊಬ್ರು ಮೇಡಮ್ ಅವ್ರು ಹೇಳಿ ಸರ್ ಹೇಳ್ತಿದಾರೆ, ಸರ್ ಇನ್ನೊಮ್ಮೆ ಹೇಳಿ ಸರ್. ಹೇಮಾ ರೋಗಿ ಮೇಡಮ್ ಹೇಳ್ತಾರೆ, ಸರ್ ಇನ್ನೊಮ್ಮೆ ಹೇಳಿ ಉರುಳು ಘರ್ಷಣೆ. ಏನಿಲ್ಲ ಮೇಡಮ್, ಉರುಳುವ ಘರ್ಷಣೆ ಅಂದ್ರೆ ಮೀನಿಂಗ್ ಗೊತ್ತಾಗಿರ್ಬೋದು ನಿಮ್ಗೆ. ಒಂದು ವಸ್ತು ಹಿಂಗ್ ತಳ್ಕೊಂಡು ಹೋಗೋದು ಅಂತ ಕರಿತೀವಿ. ಬಾಟ್ಲ್ ಐತಲ್ರಿ, ಈಗ ಈ ಬಾಟ್ಲ್ ಐತಲ್ಲ, ಇದನ್ನ ಹಿಂಗ್ ಮುಂದಕ್ಕೆ ಹಿಂಗ್ ತಗೊಂಡ್ ಹೋಗೋದು. ಹಿಂಗ್ ಮುಂದಕ್ಕೆ ಕೊಂಡ್ರೆ ಬಾಟ್ಲ್ ಹಿಂಗ ನೋಡ್ರಿ, ಕೈ ಬಿಟ್ಟಾಗಂದ್ರೆ ಇಲ್ಲಿ ಬಿಟ್ಟು ಬಂದ್ರೆ ಈ ಮನೆಯಿಂದ ಆ ಮನೆಗೆ ಹೋಗ್ಬಿಡ್ತೈತಿ, ಅದಲ್ಲ. ಬಟ್ ಅದೇ ಹಿಂಗ ಇದನ್ನ ಹಿಂಗ್ ಎಳೆದು ಬಿಟ್ಟಿವ ಅಂತಂದ್ರೆ ಸ್ವಲ್ಪ ದೂರಕ್ಕೆ ಹೋಗಿ ನಿಂತು ಬಿಡ್ತದೆ, 1 ಮೀಟರ್ ಹೋಗಿ ನಿಂತು ಬಿಡ್ತದೆ ಅಷ್ಟೇ. ಬಟ್ ಅದನ್ನ ಹಿಂಗ ಅಡ್ಡ ಮಲಗಿಸಿ ಹಿಂಗ್ ತಳ್ಳಿ ಬಿಟ್ಟಿವ ಅಂತಂದ್ರೆ ಹಿಂಗ್ ಮುಂದಕ್ಕೆ ಹೋಗ್ತಲ್ಲ, ಇದನ್ನ ನಾವು ಉರುಳುವ ಘರ್ಷಣೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ವೆರಿ ಗುಡ್, ಎಲ್ಲರೂ ಸರಿಯಾಗಿ ಆನ್ಸರ್ ಮಾಡಿದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಯಾವಾಗ್ಲೂ ಸ್ಟಾಟಿಕ್ ಅನ್ನೋದು ಎಲ್ಲಕ್ಕಿಂತ ಜಾಸ್ತಿ ಆಗ್ತದೆ, ಅದಕ್ಕಿಂತ ಸ್ಲೈಡಿಂಗ್ ಸ್ವಲ್ಪ ಕಮ್ಮಿ ಆಗ್ತದೆ, ಎಲ್ಲಕ್ಕಿಂತ ಕಮ್ಮಿ ಆಗಿರೋದು ರೋಲಿಂಗ್ ಫ್ರಿಕ್ಷನ್. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬಹಳ ಸಲ ಎಕ್ಸಾಮ್ದಲ್ಲಿ ನಮಗೆ ಕ್ವಶನ್ಸ್ ರಿಪೀಟ್ ಆಗಿರುವಂತ ಒಂದು ಸಂದರ್ಭವನ್ನು ನಾವು ನೆನೆಸ್ಕೋಬೇಕಾಗ್ತದೆ, ನೆನ್ಪಿಟ್ಕೋಬೇಕು ನೋಡ್ರಿ. ಅದಕ್ಕೆ ನಿಮ್ ಚಿತ್ರ ಸಹಿತ ನಾನು ಕೊಟ್ಟಿದ್ದೀನಿ. ಹೆಂಗ್ ಇಲ್ಲಿ ನೋಡಿ, ಈ ವ್ಯಕ್ತಿ ರೋಲ್ ಮಾಡ್ತಾರೆ. ರೋಲ್ ಮಾಡಕ್ಕೆ ಇಲ್ಲಿ ಏನಾದ್ರೆ ಕೆಳಗಡೆ ವೀಲ್ಸ್ ಅದಾವೆ ನೋಡ್ರಿ. ವೀಲ್ಗಳಿರೋದ್ರಿಂದ ಎಷ್ಟು ನಮಗೆ ಫ್ರಿಕ್ಷನ್ ಕಮ್ಮಿ ಆಗ್ತಾ ಇದೆ ನೋಡಿ. ಎಲ್ಲ ಅಂಗಡಿಗಳಲ್ಲಿ ಏನ್ ಮೇನ್ ಕೌಂಟರ್ ಇರ್ತಲ್ಲ, ಕೆಳಗಡೆ ವೀಲ್ ಕೊಡಿಸಿರ್ತಾರೆ. ಅವಾಗೆಲ್ಲ ವೀಲ್ ಇರ್ತಿಲ್ಲ. ಅದು ನಿಂಗ ಮುಂದಕ್ಕೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಮುಂದಕ್ಕೆ ಎಳೆದು, ಅಂಗಡಿ ಕ್ಲೋಸ್ ಮಾಡ್ಬೇಕಾದ್ರೆ ಹಿಂದಕ್ಕೆ ತಳ್ಳೋದು ಬಹಳ ಕಷ್ಟ ಆಗ್ತಿತ್ತು. ಈಗ ಬಹಳ ಸಿಂಪಲ್, ದೊಡ್ಡ ಟೇಬಲ್ ಇರ್ಲಿ, ಎಷ್ಟು ಬೇಕಾದ್ರೆ ವೇಟ್ ಇರ್ಲಿ, ಅದಕ್ಕೆ ಕೆಳಗಡೆ ಸಣ್ಣ ಒಂದು ಬಾಲ್ ಬೇರಿಂಗ್ ಅನ್ನು ಕೂಡಿಸ್ಬಿಡ್ತಾರೆ. ಈಸಿಯಾಗಿ ಒಬ್ಬರೇ ಇದನ್ನ ಹಿಂಗೆ ತಳ್ಳಿ ಬಿಟ್ರೆ ಸಾಕು, ಮುಂದಕ್ಕೆ ಹೋಗ್ತದೆ. ಈಸಿಯಾಗಿ ನಾವು
ಹಿಂದಕ್ಕೆ ಎಳಿಬಹುದು. ಸೊ ಅದು ಆ ರೋಲಿಂಗ್ ಫ್ರಿಕ್ಷನ್ ಇಂದನೇ ಅತಿ ಭಾರವಾಗಿರುವಂತಹ ವಸ್ತುಗಳನ್ನು ಸಹಿತ ನಾವು ಸುಲಭವಾಗಿ ಎಳ್ಕೊಳ್ಳಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಐ ಹೋಪ್ ಅರ್ಥ ಆಗ್ತಾ ಅಂತ ಅನ್ಕೊಂಡೆ ಟಾಪಿಕ್. ಈ ರೀತಿ ಎಕ್ಸಾಮ್ ದಲ್ಲಿ ನಮ್ಮ ಕ್ವಶನ್ಸ್ ರೈಸ್ ಮಾಡ್ತಾ ಹೋಗ್ತಾನೆ. ಎಸ್, ಇನ್ನ ಸರ್ ಘರ್ಷಣೆ ಕೆಲವೊಮ್ಮೆ ನಮ್ಗೆ ಹೆಚ್ಚು ಇರೋದು ಬಹಳ ತೊಂದರೆ ಕೊಡ್ತದೆ. ಘರ್ಷಣೆ ಬೇಕು ನಮ್ಗೆ, ನಾವು ನಿಲ್ಲಕ್ಕೂ ಬೇಕು, ಬಿಲ್ಡಿಂಗ್ ಗಳ ಕಟ್ಟಡಗಳು ನಿಲ್ಲಕ್ಕೂ ಬೇಕು. ಒಂದು ಬಾಟಲ್ ಹಿಂಗ್ ನಿಂತಂದ್ರೆ ಇಲ್ಲಿ ಘರ್ಷಣೆ ಇದೆ ಅಂತ ಗೊತ್ತಾಗ್ತದೆ. ಎಲ್ಲಕ್ಕೆ ಸಹಿತ ನಮ್ಗೆ ಘರ್ಷಣೆ ಬೇಕು. ಬಟ್ ಅದರ ಹೆವಿ ಫ್ರಿಕ್ಷನ್ ನಮ್ಗೆ ಡಿಸ್ಟರ್ಬೆನ್ಸ್ ಉಂಟು ಮಾಡ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಘರ್ಷಣೆ ಕಡಿಮೆ ಆಗ್ಬೇಕಾಗ್ತದೆ. ಆ ಘರ್ಷಣೆಯನ್ನು ಕಡಿಮೆ ಮಾಡುವಂತ ವಿಧಾನಗಳೇನು, ಹೆಂಗೆ ನಮಗೆ ಫ್ರಿಕ್ಷನ್ ಫೋರ್ಸ್ ಅನ್ನು ಕಡಿಮೆ ಮಾಡಬಹುದು ಅಂತ ಒಂದು ಕ್ವಶನ್ ಕೇಳ್ತಾರೆ ನಮಗೆ ಸುಮಾರು ಬಾರಿ. ಫಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ ವಸ್ತುಗಳ ಮೇಲ್ಮೈಗಳನ್ನು ಪಾಲಿಶ್ ಅಥವಾ ನುಣುಪುಗೊಳಿಸಬೇಕು ಅಂತ ಕೊಡ್ತಾರೆ. ಸಾಫ್ಟ್ ಮಾಡಬೇಕು. ಯಾವಾಗ್ಲೂ ಫ್ರಿಕ್ಷನ್ ಫೋರ್ಸ್ ಅನ್ನೋದು ಹೇಳಿನಲ್ಲ, ಹಾರ್ಡ್ ಸರ್ಫೇಸ್ ಇದ್ದಾಗ ಈ ಸರ್ಫೇಸ್ ನಡುವೆ ರಫ್ ಸರ್ಫೇಸ್ ಇದ್ದಾಗ ಫ್ರಿಕ್ಷನ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇವೆರಡು ವಸ್ತುನ ನುಣುಪು ಮಾಡೋದ್ರಿಂದ, ಸಾಫ್ಟ್ ಮಾಡೋದ್ರಿಂದ ಫ್ರಿಕ್ಷನ್ ಏನಾಗ್ತದೆ, ಕಡಿಮೆ ಆಗ್ತದೆ. ಕಡಿಮೆ ಮಾಡ್ಕೋಬೇಕಂದಾಗ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟರೆ, ಒಂದು ಹೊಸ ಟೈರ್ ಒಂದು ಹಳೆ ಟೈರ್ ತಗೊಂಡ್ಬಿಟ್ಟಿವಿ ಅಂತಂದ್ರೆ ಅವಾಗ ಹೊಸ ಟೈರ್ ಮತ್ತು ನೆಲದ ಮೇಲೆ ಫ್ರಿಕ್ಷನ್ ಜಾಸ್ತಿ ಯಾಕಂದ್ರೆ ಹಾರ್ಡ್ ಸರ್ಫೇಸ್. ಬಟ್ ಇನ್ ಕೇಸ್ ನಮಗೆ ಫ್ರಿಕ್ಷನ್ ಕಡಿಮೆ ಬೇಕಪ್ಪ, ಅಷ್ಟೊಂದು ನಮಗೆ ಎಫೆಕ್ಟಿವ್ ಆಗಿರುವಂತ ಫ್ರಿಕ್ಷನ್ ಬೇಕಾಗಿಲ್ಲ ಅಂತ ಅನ್ಕೊಂಡಾಗ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಆ ವಸ್ತುವನ್ನು ಮೇಲ್ಮೈಯನ್ನು ಸಾಫ್ಟ್ ಮಾಡ್ಬೇಕಾಗ್ತದೆ. ನೋಡ್ರಿ, ಈಗ ನಾವು ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಹಾರ್ಡ್ ಆಗಿರುವಂತ ಪಾಲಿಶ್ ಪರ್ಸಿಗಳನ್ನ ಹಾಕ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಪಾಲಿಶ್ ಇರ್ತಿಲ್ಲ, ಸುಮ್ಮನೆ ರಫ್ ಆಗಿರುವಂತ ಟೈಲ್ಸ್ ಇರ್ತಿದ್ವು. ಅವಾಗ ಯಾರು ಜಾರ್ ಬೀಳ್ತಿರ್ಲಿಲ್ಲ. ಈಗ ನೋಡಿ, ನಾವೆಲ್ಲ ಮನೆಯಲ್ಲಿ ಹಾಕುವಂತ ಈ ಟೈಲ್ಸ್ ಅದಾವಲ್ಲ, ಮಾರ್ಬಲ್ಸ್ ಅಂತ ಕರಿತೀವಲ್ಲ, ಆ ಮಾರ್ಬಲ್ಗಳು ಬಹಳ ಸಾಫ್ಟ್ ಆಗಿರೋದು. ವಯಸ್ಸಾದವ್ರಿಗೆ ನಡೆದು ತುಂಬಾ ಕಷ್ಟ. ಮನೆಯಲ್ಲಿ ಬಹಳ ಕೇರ್ಫುಲ್ ಆಗಿ ಹಿಡಿಬೇಕಾಗ್ತದೆ ಹೆಜ್ಜೆಗಳನ್ನು. ಇನ್ನು ನೀವು ಮನೆಗೆ ತೊಳಕತ್ತೀರಿ, ನೀರ್ಲಿಂದ ಸ್ವಚ್ಛ ಮಾಡತ್ತೀರಿ ಅಂತಂದ್ರ ಅವಾಗ ಈ ಕಂಪಲ್ಸರಿ ನೀವು ನೆನ್ಪಿಸ್ಕೊಳ್ಳಿ, ಪಟ್ಟಂತ ಬಿದ್ದಿರ್ತೀರಿ ಕೆಳಗಂತ. ಯಾಕಂದ್ರೆ ನೀರು ಸಾಫ್ಟು, ಆ ನೆಲನು ಸಾಫ್ಟು, ಅವ್ ಸಾಫ್ಟ್ ಆಗ್ಬಿಟ್ಟು ನಮ್ಗೆ ಏನಾಗ್ತದೆ, ಫ್ರಿಕ್ಷನ್ ಅನ್ನೋದು ಬಹಳ ಕಮ್ಮಿ ಆಗ್ತದೆ. ನೋಡ್ರಿ, ಮನೆಗೆ ಯಾರು ಬಂದ್ರಂದ್ರೆ ನೋಡ್ರಿ ಸ್ವಲ್ಪ ನೋಡ್ಕೊಂಬರ್ರಿ, ಈಗ ತೊಳೆದಿರ್ ಮನೆ ಅಂತ ಇರ್ತೀವಿ. ಅಂದ್ರೆ ಈಗ ತೊಳೆದಿರೋ ಅರ್ಥ ಏನು, ಮನೆ ತೊಳೆದು ಬಿಟ್ಟಿವಿ, ಸಾಫ್ಟ್ ಮಾರ್ಬಲ್ಸ್ ಇರ್ತವೆ, ಅದ್ರ ಮೇಲೆ ನೀರು ಹಾಕಿರ್ತೀವಿ ಅಂತ ಹೇಳಿನಲ್ಲ. ದ್ರವ ಪದಾರ್ಥಗಳ ಒಂದು ಘನ ಇದ್ದಾಗ ಫ್ರಿಕ್ಷನ್ ಸ್ವಲ್ಪ ಕಮ್ಮಿ ಆಗ್ತತಿ. ಅಂತ ಒಂದು ಸಂದರ್ಭದಲ್ಲಿ ನಾವು ಕೇರ್ಫುಲ್ ಆಗಿರೋದನ್ನ ಸಹಿತ ಅಬ್ಸರ್ವ್ ಮಾಡ್ತೀವಿ. ಒಟ್ಟಾರೆಯಾಗಿ ವಸ್ತುಗಳ ನಡುವೆ ಫ್ರಿಕ್ಷನ್ ಕಮ್ಮಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕಾಗ್ತತಿ, ವಸ್ತುಗಳನ್ನು ಪಾಲಿಶ್ ಮಾಡಬೇಕು, ಸಾಫ್ಟ್ ಮಾಡಬೇಕು, ಮೇಲ್ಮೈಯನ್ನು ನುಣುಪುಗೊಳಿಸಬೇಕು ಅಂತ ಆಗ್ತದೆ. ಇನ್ನು ಬಹಳ ಎಕ್ಸಾಂಪಲ್ ಅನ್ನು ನೋಡುದೇನಂದ್ರೆ, ವಸ್ತುಗಳನ್ನು ಎಳೆಯುವಾಗ ಬಾಲ್ ಬೇರಿಂಗ್ ಗಳನ್ನು ಬಳಸಬೇಕು. ನೋಡ್ರಿ, ಈ ಒಂದು ಇನ್ಸ್ಟ್ರೂಮೆಂಟ್ ಐತಲ್ಲ, ಇದು ನಮ್ಮ ಇಡೀ ಫಿಸಿಕ್ಸ್ ನ ಒಂದು ಪರ್ಸೆಪ್ಷನ್ ಚೇಂಜ್ ಮಾಡಿಬಿಟ್ಟದ್ದು. ಬಾಲ್ ಬೇರಿಂಗ್ ಗಳು, ಆ ಬಾಲ್ ಬೇರಿಂಗ್ ಇರ್ಲಿಲ್ಲ ಅಂದ್ರೆ ಒಂದು ಸೈಕಲ್ ರೆಡಿ ಆಗ್ತಿರ್ಲಿಲ್ಲ, ಒಂದು ವೀಲ್ ರೆಡಿ ಆಗ್ತಿರ್ಲಿಲ್ಲ, ಯಾವುದೇ ಒಂದು 4 ಬಂಡಿ ಚಕ್ರಗಳು ಸಹಿತ ನಾವು ನೋಡಕ್ಕೆ ಆಗ್ತಿರ್ಲಿಲ್ಲ. ಈ ಬಾಲ್ ಬೇರಿಂಗ್ ನಮ್ಮ ಫಿಸಿಕ್ಸ್ ಅಲ್ಲಿ ಒಂದು ಮಹತ್ತರವಾಗಿರುವಂತ ಸಾಧನೆ ಮಾಡ್ತದೆ. ಅಷ್ಟೊಂದು ಫ್ರಿಕ್ಷನ್ ಕಡಿಮೆ ಮಾಡ್ತದೆ. ಆ ಬಾಲ್ ಬೇರಿಂಗ್ ಇರ್ಲಿಲ್ಲ ಅಂತಂದ್ರೆ ವಸ್ತುಗಳು ಎಳ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಸ್ಲೈಡ್ ಮಾಡೋದು ಕಷ್ಟ. ಈ ಬಾಲ್ ಬೇರಿಂಗ್ ಇರೋದನ್ನ ಅದನ್ನು ರೋಲ್ ಮಾಡಬಹುದು, ಉರುಳಿಸ್ಕೊಂಡು ಹೋಗ್ಬೋದು ನಾವು. ಈಗ ನೋಡಿ, ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಗಿಂತ ರೋಲಿಂಗ್ ಫ್ರಿಕ್ಷನ್ ಏನಾಗ್ತದೆ, ಕಮ್ಮಿ ಆಗ್ತದೆ. ಇದು ನಾವು ಡೇ ಟು ಡೇ ಲೈಫ್ ಅಲ್ಲಂತೂ ಈ ಬಾಲ್ ಬೇರಿಂಗ್ ಗಳನ್ನು ಫ್ಯಾನ್ಗಳಲ್ಲಿ, ಮಿಕ್ಸಿಗಳಲ್ಲಿ, ವಾಷಿಂಗ್ ಮಷಿನ್ಗಳಲ್ಲಿ, ಟೈರ್ಗಳಲ್ಲಿ, ಅದು ವೆಹಿಕಲ್ಗಳ ವೀಲ್ಗಳಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ಕಡೆ ಸಹಿತ ನಾವೇನ್ ಮಾಡ್ತೀವಿ, ಬಾಲ್ ಬೇರಿಂಗ್ ಗಳನ್ನು ಯೂಸ್ ಮಾಡ್ತೀವಿ. ಮೋಟರ್ಗಳು ತಯಾರು ಮಾಡ್ಬೇಕಾದ್ರೆ, ಡೈನಾಮೋಗಳನ್ನು ತಯಾರು ಮಾಡ್ಬೇಕು, ಎಲ್ಲ ಕಡೆ ಸಹಿತ ನಾವು ಬಾಲ್ ಬೇರಿಂಗ್ ಗಳನ್ನು ಯೂಸ್ ಮಾಡ್ತೀವಿ. ಬಾಲ್ ಬೇರಿಂಗ್ ತಿನ್ಬಿಟ್ಟಂದ್ರ ಇಲ್ಲಿ ಚಿಕ್ಕದಾಗಿರುವಂತ ಬಾಲ್ ರೂಪದಲ್ಲಿರುವಂತ ವಸ್ತುಗಳು ಇರ್ತವೆ. ಒಳಗಡೆ ಗ್ರೀಸ್ ಅಥವಾ ಆಯಿಲ್ ಅನ್ನು ಹಾಕೋದ್ರಿಂದ ಬಹಳ ಈಸಿಯಾಗಿ ಏನಾಗ್ತವೆ, ಮೂವ್ಮೆಂಟ್ ಆಗ್ತವೆ. ಸೊ ಹಾಗಾಗಿ ಯಾವಾಗ ಒಂದು ವಸ್ತು ನಡುವೆ ಫ್ರಿಕ್ಷನ್ ಕಮ್ಮಿ ಮಾಡ್ಕೋಬೇಕಾಗಿತ್ತು ನಾವು ಅಂತ ಏನ್ ಮಾಡ್ಬೇಕಲ್ಲಿ, ನಾವು ಬಾಲ್ ಬೇರಿಂಗ್ ಗಳನ್ನ ಸೆಟ್ ಮಾಡ್ಕೋಬೇಕು. ಇಮ್ಯಾಜಿನ್ ದೊಡ್ಡ ಟೇಬಲ್ ಐತಿ, ಅದನ್ನ ಎಳೆದು ತಳ್ಳೋದು ಕಷ್ಟ ಆಗತ್ರ ಆ 4 ಸೈಡ್ಗಳಿಗೆ ಒಂದು 4 ಬಾಲ್ ಬೇರಿಂಗ್ ಸೆಟ್ ಮಾಡ್ಬಿಟ್ಟಿವಿ ಅಂತಂದ್ರ ಒಂದು ಸಣ್ಣ ಮಗು ಬಂದು ತಳ್ಳಿಬಿಟ್ಟು ಸಹಿತ ಮುಂದಕ್ಕೆ ಹೋಗ್ತದೆ. ಯಾಕಂದ್ರೆ ಫ್ರಿಕ್ಷನ್ ಕಮ್ಮಿ ಆಗ್ತದೆ ಅಂತ ಅರ್ಥ. ಸೊ ಫ್ರಿಕ್ಷನ್ ಕಡಿಮೆ ಮಾಡುವಂತ ವಿಧಾನಗಳಲ್ಲಿ ಬೆಸ್ಟ್ ಮೆಥಡ್ ಈಸ್ ಅಪ್ಲೈಯಿಂಗ್ ಬಾಲ್ ಬೇರಿಂಗ್ಸ್. ಇದನ್ನು ಬಹಳ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡಬಹುದು. ಇನ್ನ ಕೆಲವೊಮ್ಮೆ ಈ ನುಣುಪುಕಾರಕ ಅಥವಾ ಸ್ನೇಹಕ ಅಥವಾ ಲೂಬ್ರಿಕಂಟ್ ಗಳನ್ನು ಬಳಸಬೇಕು ಅಂತ ಹೇಳ್ತಾನೆ. ಏನ್ ಸರ್ ಲೂಬ್ರಿಕಂಟ್ಗಳು ಅಂತಂದ್ರೆ ಏನಿಲ್ಲ ನೋಡ್ರಿ, ಯಾವ ವಸ್ತು 2 ವಸ್ತುಗಳ ನಡುವೆ ಘರ್ಷಣೆ ಕಡಿಮೆ ಮಾಡ್ತದೋ ಅವುಗಳನ್ನು ನಾವು ಲೂಬ್ರಿಕಂಟ್ಗಳು ಅಂತ ಕರಿತೀವಿ. ಒಂದು ವಸ್ತು ಇರ್ತದೆ, ಆ ವಸ್ತು 2 ವಸ್ತುಗಳ ನಡುವೆ ಇರುವಂತಹ ಫ್ರಿಕ್ಷನ್ ಫೋರ್ಸ್ ಅನ್ನು ಕಡಿಮೆ ಮಾಡ್ತದೆ. ಅದನ್ನ ನಾವೇನಂತ ಕರಿತೀವಿ, ಲೂಬ್ರಿಕಂಟ್ಗಳು ಅಂತ ಕರಿತೀವಿ. ಬಹಳ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು. ಐ ಥಿಂಕ್ ನಾವೆಲ್ಲ ಎತ್ತಿನ ಬಂಡಿ ನೋಡಿರ್ತೀವಿ. ಎತ್ತಿನ ಬಂಡಿ ನೋಡ್ಬೇಕಾದ್ರ ಎತ್ತಿನ ಬಂಡಿ ಇರುತ್ತಲ್ಲ, ಈ ಬಂಡಿ ಗಾಲಿದ ವೀಲ್ಸ್ ಇರುತ್ತಲ್ಲ, ಇವು ಬಹಳ ದಿನ ನಡೆದು ಏನಾಗ್ತಂದ್ರ
ಇಲ್ಲಿ ಒಳಗಡೆ ಒಂದು ಮೆಟಲ್ ಸರ್ಫೇಸ್ ಇರ್ತೈತಿ, ಎರಡು ವೀಲ್ಗಳನ್ನು ಜೋಡಿಸುವಂತ ಒಂದು ಮೆಟಲ್ ಸರ್ಫೇಸ್ ಇರ್ತೈತಿ. ಅವಾಗ ಎತ್ತಿನ ಬಂಡಿ ಈ ರೀತಿ ಇರ್ಬೇಕಾದ್ರ ಇಲ್ಲಿ ಒಂದು ಒಳಗೆ ಒಂದು ಕಬ್ಬಿಣ ರಾಡ್ ಇದ್ದಾಗ ಅವಾಗ ನಾವು ಬಹಳ ದಿನ ನಡೆದು ಆ ವೀಲ್ ಸೌಂಡ್ ಬಂದಾಗ ಎತ್ತುಗಳಿಗೆ ಎತ್ಕೊಂಡು ಹೋಗೋದು ಮುಂದಕ್ಕೆ ಸಳ್ಕೊಂಡು ಹೋಗೋದು ಕಷ್ಟ ಆಗ್ತಾರ ನಾವೊಂದು ಎಣ್ಣೆಯನ್ನು ಬಿಡ್ತಿದ್ವಿ ಒಳಗಡೆ. ನೆನಪಾಯ್ತು ನಿಮ್ಗೆ? ಐ ಡೋಂಟ್ ನೋ ಇನ್ ಕನ್ನಡ, ಬಟ್ ಅದ್ರೊಳಗಡೆ ಒಂದು ಬ್ಲಾಕ್ ಕಲರ್ ಆಗಿರುವಂತ ಒಂದು ಬಟ್ಟೆ ಹಾಕಿ ಆ ಬಟ್ಟೆಯಿಂದ ಒಳಗಡೆ ಎಣ್ಣೆ ಬಿಟ್ಟಾಗ ಅವಾಗ ಆ ಎತ್ತುಗಳಿಗೆ ಆ ಬಂಡಿಯನ್ನು ಕಳ್ಕೊಂಡು ಹೋಗೋದು ಈಸಿ ಆಗ್ತಾ ಇತ್ತು. ಸೊ ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಯೂಸಿಂಗ್ ಲೂಬ್ರಿಕಂಟ್ಸ್. ಲೂಬ್ರಿಕಂಟ್ ಅಂದ್ರೆ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಏನೇ ಒಂದು ವಸ್ತು ಆಗಿರ್ಬೋದು, ಎರಡು ವಸ್ತುಗಳ ನಡುವಿನ ಫ್ರಿಕ್ಷನ್ ಕಡಿಮೆ ಮಾಡ್ತೀವಿ. ಬಹಳ ಸಿಂಪಲ್. ನಾವು ಅವಾಗ ಸೈಕಲ್ಗೆ ಚೈನ್ಗೆ ಎಣ್ಣೆ ಬಿಡ್ತೀವಿ. ಸೈಕಲ್ ಚೈನ್ಗೆ ಎಣ್ಣೆ ಬಿಡಕತ್ತೀವಿ ಅಂತಂದ್ರ ಆ ಸೈಕಲ್ ಮತ್ತು ಅದೇನದು ಗೇರ್ ಸಿಸ್ಟಮ್ ಇರುತ್ತಲ್ಲ, ಆ ಗೇರ್ ಸಿಸ್ಟಮ್ ಆ ಸೈಕಲ್ ಆ ಚೈನ್ ನಡುವಿರುವಂತಹ ಫ್ರಿಕ್ಷನ್ ಅನ್ನು ಕಡಿಮೆ ಮಾಡ್ತೈತಿ. ಇನ್ನು ವೆಹಿಕಲ್ಗಳು ಬಂದಾಗ ನಾವು ಗ್ರೀಸ್ ಅನ್ನಿಸ್ತೀವಿ. ಈ ಆಯಿಲ್ಸ್ ಆಗಿರ್ಬೋದು, ಎಣ್ಣೆಗಳಾಗಿರ್ಬೋದು, ಗ್ರೀಸ್ ಆಗಿರ್ಬೋದು, ದೀಸ್ ಆರ್ ಟೈಪ್ ಆಫ್ ಲೂಬ್ರಿಕಂಟ್ಸ್. ಲೂಬ್ರಿಕಂಟ್ ಅಥವಾ ಸ್ನೇಹಕ ಅಥವಾ ನುಣುಪಕಾರಕ ಮೀನಿಂಗ್ ಏನಂತಂದ್ರೆ ಎರಡು ವಸ್ತುಗಳ ನಡುವಿರುವಂತಹ ಫ್ರಿಕ್ಷನ್ ಅನ್ನು ನಾವು ಕಡಿಮೆ ಮಾಡೋದು. ನೋಡಿ, ಮನೆಯಾಗ ಡೋರ್ ಇರ್ತತಿ, ಓಪನ್ ಮಾಡುವಾಗ ಕ್ಲೋಸ್ ಮಾಡುವಾಗ ಕರ ಕರ ಅಂತ ಸೌಂಡ್ ಬಂತಂದ್ರ ಡಿಸ್ಟರ್ಬೆನ್ಸ್ ಅನಿಸ್ತತಿ. ಎಲ್ಲರೂ ಶಾಂತ ಮಕ್ಕೊಂಡಿರ್ತೀವಿ, ಯಾರೋ ಬಂದು ಡೋರ್ ಓಪನ್ ಪಾಯಿಂಟ್ ಅಂತ ಸೌಂಡ್ ಮಾಡ್ಬಿಡ್ತಂದ್ರ ಕಷ್ಟ ಆಗ್ತದೆ, ನಿದ್ದೆಗೆ ಎದ್ದು ಬಿಡ್ತೀವಿ ನಾವೆಲ್ಲ. ಅವಾಗ ನಾವು ಆ ಡೋರ್ ನಡುವೆ ಸ್ವಲ್ಪ ಎಣ್ಣೆ ಬಿಟ್ಟು ನೋಡಿ ನಾವು ಆರಾಮಾಗಿ ಸೌಂಡ್ ಅನ್ನೋದು ಕಮ್ಮಿ ಆಗ್ತದೆ. ಸೊ ಆ ಎಣ್ಣೆಯನ್ನು ನಾವಿಲ್ಲಿ ಈ ಒಂದು ಕಾನ್ಸೆಪ್ಟ್ ಪ್ರಕಾರ ನಾವು ಲೂಬ್ರಿಕಂಟ್ ಅಂತ ಕರಿತೀವಿ. ಲೂಬ್ರಿಕಂಟ್ ಮೀನಿಂಗ್ ಏನು? ಫ್ರಿಕ್ಷನ್ ಅನ್ನು ಕಡಿಮೆ ಮಾಡುವಂತ ಒಂದು ವಸ್ತು. ಹಾಗಾಗಿ ನಾವು ಫ್ರಿಕ್ಷನ್ ಅನ್ನು ಕಡಿಮೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ನುಣುಪುಕಾರಕ ವಸ್ತುಗಳನ್ನು, ಲೂಬ್ರಿಕಂಟ್ಗಳನ್ನು ನಾವೇನ್ ಮಾಡ್ಬೇಕಾಗ್ತದೆ? ಯೂಸ್ ಮಾಡಬೇಕಾಗ್ತದೆ. ಸೊ ಇದು ಆ ಫ್ರಿಕ್ಷನ್ ಅನ್ನು ಕಡಿಮೆ ಮಾಡುವಂತ ಬೇರೆ ಬೇರೆ ವಿಧಾನಗಳಿವೆ. ಆ ವಿಧಾನಗಳಲ್ಲಿ ಆ ವಸ್ತುಗಳನ್ನು ಸಾಫ್ಟ್ ಮಾಡೋ ಒಂದು ಮೆಥಡು, ಆ ವಸ್ತುಗಳಿಗೆ ಬಾಲ್ ಬೇರಿಂಗ್ ಗಳನ್ನು ಯೂಸ್ ಮಾಡೋ ಒಂದು ಮೆಥಡು, ಇನ್ನ ಅವಕ್ಕೆ ಲೂಬ್ರಿಕೆಂಟ್ ಗಳನ್ನು ಬಳಸೋದು ಸಹಿತ ನಾವು ಒಂದು ಬೆಸ್ಟ್ ಮೆಥಡ್ ಅಂತ ನಾವು ನೋಡ್ತೀವಿ. ಅರ್ಥ ಆಗುತ್ತಾ? ಎಸ್, ಇಷ್ಟು ಫ್ರಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತ ಪ್ರಮುಖ ಕ್ವಶನ್ಗಳು. ನಾವು ಏನೇನು ನೋಡ್ಕೊಂಡ್ ಬಂದಿವಿ? ಫ್ರಿಕ್ಷನ್ ಅಂದ್ರೆ ಏನು, ಹೆಂಗಿರ್ತದೆ, ಎಂತ ಫೋರ್ಸ್ ಇದು, ಇದರ ಯೂನಿಟ್ ಏನು, ವಸ್ತುಗಳ ಮೇಲ್ಮೈ ಹೆಂಗಿರಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ ಬಂದಿವಿ. ಮತ್ತೆ ಫ್ರಿಕ್ಷನ್ ಅಂತ ಬಂದಾಗ ಸಾಮಾನ್ಯವಾಗಿ ಅವುಗಳ ಪ್ರಾಪರ್ಟೀಸ್ ಹೆಂಗದ ನೋಡ್ಕೊಂಡ್ ಬಂದಿವಿ. ಸಾಲಿಡ್ ಇದ್ದಾಗ ಹೆಂಗೆ, ಲಿಕ್ವಿಡ್ ಇದ್ದಾಗ ಹೆಂಗೆ, ಗ್ಯಾಸಸ್ ಇದ್ದಾಗ ಹೆಂಗೆ, ಮತ್ತೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಮೇಲೆ ಯಾವ ರೀತಿ ಡಿಪೆಂಡ್ ಇಲ್ಲ ಅನ್ನೋದು ನಾವಿಲ್ಲಿ ನೋಡ್ಕೊಂಡ್ ಬಂದಿವಿ. ಮತ್ತೆ ಫ್ರಿಕ್ಷನಲ್ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಅಂಶ ನಾವು ನೋಡ್ಬೇಕಾಯ್ತು. ಮಾಸ್ ಮೇಲೆ ಹೆಂಗ್ ಡಿಪೆಂಡ್ ಇದೆ, ಗ್ರಾವಿಟಿ ಮೇಲೆ ಹೆಂಗ್ ಡಿಪೆಂಡ್ ಆಗಿದೆ, ಸರ್ಫೇಸ್ ಸಮತಲ ಯಾವ ರೀತಿ ಡಿಪೆಂಡ್ ಆಗ್ತದೆ, ಮತ್ತೆ ಸ್ಲೋಪ್ ಹೆಂಗ್ ಡಿಪೆಂಡ್ ಆಗಿದೆ ನಾವಿಲ್ಲಿ ನೋಡ್ಕೊಂಡ್ ಬಂದಿವಿ. ಮತ್ತೆ ಘರ್ಷಣೆ ಕೊರತೆಯಿಂದ ಆಗುವಂತ ಪರಿಣಾಮಗಳೇನು, ಏನೇನಾಗ್ತದಪ್ಪ ನೋಡಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಬಂದಿರುವಂತ ಕ್ವಶನ್ಸೇ. ಮಂಜುಗಡ್ಡೆ ಮೇಲೆ ಯಾಕೆ ನಿಲ್ಲಕ್ ಆಗಲ್ರಿ, ಮರಳಲ್ಲಿ ಯಾಕೆ ಓಡಾಡಕ್ ಆಗಲ್ರಿ ಅಂತ ಕೇಳ್ತಾನೆ. ನೋಡ್ರಿ, ಈಗ ಇಮ್ಯಾಜಿನ್ ಮಾಡೋಣ, ಜೋರ್ ಮಳೆ ಬೀಳ್ತಾ ಇದೆ ಅಂತ ಹೇಳೋರು. ಇದು ನಿಮ್ಮ ಮನೆ ಅಂಗಳ, ಇದು ಮನೆ ಅಂಗಳದಲ್ಲಿ ಜೋರ್ ಮಳೆ ಬೀಳ್ತಾ ಇದೆ. ಅವಾಗಿಲ್ಲಿ ಮನೆ ಅಂಗಳದಲ್ಲಿ ಸ್ವಲ್ಪ ಮೆತ್ತಗಿರುವಂತ ಸರ್ಫೇಸ್ ಐತಿ, ಬಹಳ ನೀರ್ ಬಂದು ನಿಲ್ಲುವಂತ ಒಂದು ಜಾಗ ಇತ್ತಂದ್ರೆ ಅಲ್ಲಿ ನಾವು ಕೆಳಗೆ ಬೀಳ್ತೀವಿ, ನಾವು ಸ್ಲೈಡ್ ಆಗಿ ಜಾರ್ ಬಿಟ್ಟು ಕೆಳಗೆ ಬೀಳ್ತೀವಿ. ಅವಾಗ ಜಾರಬಾರ್ದು, ನಾವು ವಾಹನಗಳ ಟೈರ್ಗಳೆಲ್ಲ ಮಣ್ಣಲ್ಲಿ ಇಳುಕಬಾರ್ದು ಅಂತ ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಒಂದು ಜಲ್ಲಿ ಕಲ್ಲು ತಂದು ಹಾಕ್ಬಿಡ್ತೀವಿ, ಅಥವಾ ಹಾರ್ಡ್ ಆಗಿರುವಂತ ಕಲ್ಲುಗಳಂತಂದು ಒಂದು ಟ್ರಾಕ್ಟರ್ ಮಣ್ಣು ತಂದು ಹಾಕ್ಬಿಡ್ತೀವಿ ನಾವು. ಬಟ್ ಆ ಸರ್ಫೇಸ್ ನಾವು ಹಾರ್ಡ್ ಮಾಡ್ತೀವಿ. ನೋಡಿ, ದೊಡ್ಡ ದೊಡ್ಡ ಹೋಟೆಲ್ಗಳ ಮುಂದುಗಡೆ, ರೆಸ್ಟೋರೆಂಟ್ಗಳ ಮುಂದುಗಡೆ, ಹೌದಲ್ಲ, ಈ ಫ್ರಿಕ್ಷನ್ ಅನ್ನು ಕಡಿಮೆ ಮಾಡೋ ಉದ್ದೇಶದಿಂದನೇ, ಅಂದ್ರೆ ಆ ಫ್ರಿಕ್ಷನ್ ಇನ್ಕ್ರೀಸ್ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಾವೇನ್ ಮಾಡ್ತೀವಿ, ಅಲ್ಲಿ ಆ ಜಲ್ಲಿ ಕಲ್ಲುಗಳನ್ನ ಹಾಕ್ತೀವಿ ನಾವು. ಏನು, ಜಲ್ಲಿ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳಂತಂದು ಆ ಒಂದು ಹೋಟೆಲ್ಗಳ ಮುಂದ್ಗಡೆ ವೆಹಿಕಲ್ಗಳು ಬಂದು ನಿಂತಾಗ ಅಲ್ಲಿ ವೆಹಿಕಲ್ಗಳು ಮುಂದೆ ಹೋಗ್ಬೇಕಾದ್ರೆ ವೇಟಿಗೆ ಆ ಫ್ರಿಕ್ಷನ್ ಕೊರತೆಯಿಂದ ಟೈರ್ಗಳು ಅಲ್ಲೇ ಸುತ್ತಾಕೊಂಡು ಬಿತ್ತು ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದೆ. ನೋಡ್ರಿ, ನಾವೆಲ್ಲ ಹಳ್ಳಿಯ ಕಡೆ ಕಬ್ಬಿನ ಲಾರಿಗಳನ್ನು, ರೇಷನ್ ಲಾರಿಗಳನ್ನು, ಬಹಳ ವೇಟ್ ಆಗಿರುವಂತ ಲಾರಿಗಳನ್ನು ಈ ಮೆತ್ತನೆ ಭೂಮಿ ಸಿಕ್ಕಾಗ ಅಲ್ಲೇ ಫ್ರಿಕ್ಷನ್ ನ ಕೊರತೆಯಿಂದ ಅಲ್ಲೇ ತಿರುಗುತ್ತಾ ಇರ್ತವೆ, ಅದಲ್ಲ. ಸೊ ಇಂತ ನಾವು ಫ್ರಿಕ್ಷನ್ ಮಾಡ್ಬೇಕಾದ್ರೆ ಏನೋ ಒಂದು ಎಕ್ಸ್ಟ್ರಾ ಸಪೋರ್ಟ್ ಕಲ್ಲುಗಳನ್ನು ಹಾಕಿ, ಕಡ್ಡಿಗಳನ್ನು ಹಾಕಿ, ಅದಕ್ಕೊಂದು ಏನೋ ಒಂದು ಫ್ರಿಕ್ಷನ್ ಕೊಟ್ಬಿಟ್ಟು ಆ ವಸ್ತು ನಾವು ಮುಂದಕ್ಕೆ ತಳ್ಕೊಂಡು ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಕೋನದಿಂದ ಫ್ರಿಕ್ಷನ್ ಅನ್ನೋದು ಒಂದು ಟಾಪಿಕ್ ಸಹಿತ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಯಾವ ರೀತಿ ನಿಮ್ಗೆ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಕೇಳ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟು ಆ ಘರ್ಷಣೆ ಅನ್ನೋ ಟಾಪಿಕ್ ಮೇಲೆ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತ ಪ್ರಮುಖ ಕ್ವಶನ್ಸ್. ಇನ್ನ ನಾಳೆ ಮತ್ತೆ ಆಸ್ ಇಟ್ ಇಸ್ ಸೇಮ್ ಟೈಮ್ಗೆ ಕ್ಲಾಸ್ ಇರ್ತದೆ, 8 ಗಂಟೆಯಿಂದ 9 ಗಂಟೆವರೆಗೆ. ಮತ್ತೆ ನಾಳೆ ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಅರ್ಥ ಆಯ್ತು ಇವತ್ತಿನ ಚಾಪ್ಟರ್? ಯಾವ ಚಾಪ್ಟರ್ ಸ್ಟಡಿ ಮಾಡಿದ್ರೆ ನಾವು ಫ್ರಿಕ್ಷನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾವು ಇವತ್ತು ನೋಡ್ಕೊಂಡ್ ಬಂದ್ವಿ. ಎಂತೆಂಥ ಕ್ವಶನ್ಸ್ ಇದಾವೆ ಅನ್ನೋದನ್ನ ನಾವು ಕ್ಲಾರಿಟಿ ಆಗಿ ನಿಮಗೆ ತಿಳಿಸ್ಕೊಟ್ಟಿವಿ. ಇಲ್ಲೇ ಇದ್ರ, ಎಲ್ಲರೂ ಲೈವ್ ಅಲ್ಲಿ ಇದ್ರ? ಸರ್, ಸೂಪರ್ ಕ್ಲಾಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಎಂಜಾಯ್ ಮಾಡ್ತಾ ಇದ್ರಿ, ನೋಟ್ಸ್ ಮಾಡ್ಕೊಳ್ಳಿ, ಸಾಧ್ಯದಷ್ಟು ಬರ್ಕೊಳ್ಳಿ, ಚಿತ್ರಗಳನ್ನ ಹಾಕ್ತಾ ಇರ್ರಿ. ಮತ್ತು ಎಲ್ಲರೂ ನೋಟ್ಸ್ ಬಗ್ಗೆ ಗಾಬರಿ ಆಗಿದ್ರಿ, ನೋಟ್ಸ್ ಅಲ್ಲಿ ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದೀನಿ. ನಿಮ್ಮ ಮನಸ್ಸು ಬಂದ ಜಾಗದಲ್ಲಿ ಹೋಗಿ ಪ್ರಿಂಟ್ ತೊಗೊಂಬಳ್ಳಿ ನೀವು. ಎಸ್ ಸರ್, ಥ್ಯಾಂಕ್ ಯು, ನೈಸ್ ಎಕ್ಸ್ಪ್ಲನೇಷನ್, ಥ್ಯಾಂಕ್ ಯು. ನೋಡ್ರಿ, ಎಕ್ಸಾಂಪಲ್ಸ್ ನಮ್ಗೆ ಭಾಳ ಇಂಪಾರ್ಟೆಂಟ್. ಕಂಟೆಂಟ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗ್ತೈತಿ, ಎಲ್ಲ ಕಡೆ ಇರೋದು ಥಿಯರಿ ಸೇಮೇ. ಎಲ್ಲಿ ನೀವು ಆನ್ಲೈನ್ ಸರ್ಚ್ ಮಾಡ್ರಿ, ಬೇರೆ ಬೇರೆ ಕೋಚಿಂಗ್ ಸೆಂಟರ್ ರೆಫರ್ ಮಾಡ್ರಿ, ಎಲ್ಲಾ ಕಡೆ ಇರೋದಂತ ನೋಟ್ಸ್ ಮಾತ್ರ ಸೇಮ್ ಇರ್ತೈತಿ. ಬಟ್ ಆ ನೋಟ್ಸ್ಗೆ ನಿಮ್ಗೆ ಹೆಂಗ್ ನೀವು ಸಿಂಕ್ ಆಗ್ತಾ ಇದ್ರಿ, ಎಕ್ಸಾಂಪಲ್ಸ್ ಹೆಂಗ್ ಸಿಗ್ತಾ ಇದಾವೆ, ಎಕ್ಸ್ಪ್ಲೇಷನ್ ಹೆಂಗಿದೆ, ಕಾಂಪಿಟೇಟಿವ್ ಪಾಯಿಂಟ್ಸ್ ಹೆಂಗಿದಾವೆ, ಉದ್ರಿ ಸ್ಟೋರಿ ಎಷ್ಟೈತಿ ಒಳಗಡೆ. ವಿ ಡೋಂಟ್ ವಾಂಟ್ ಉದ್ರಿ, ಅನ್ವಾಂಟೆಡ್ ಬೇಕಾಗಿಲ್ಲ ನಮ್ಗೆ. ನಿಮ್ಗೆ ಸಿಗದೆ, ನೀವು ಸಿಗದೆ 1 hour ಟೈಮ್. ಈ 1 hour ಟೈಮನ್ನು ಕ್ಲಾಸ್ಗೆ ನಾವು ಎಷ್ಟು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಟೈಮ್ ಎಷ್ಟು ವಿಚಾರಗಳನ್ನು ಹೊಸದಾಗಿ ಕಲ್ತ್ಕೊಂಡಿವಿ ಅನ್ನೋದು ನಮಗೆ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ನಿಮಗೆ ಕರೆಕ್ಟಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ. ಮತ್ತೆ ನಾಳೆ ಬೇರೆ ಟಾಪಿಕ್ ಜೊತೆಗೆ ನಿಮಗೆ ಬರ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್.